ಇರಾನ್ನ IRGC ಫೆಬ್ರವರಿ 28ಕ್ಕೆ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮುಗಿಬಿದ್ದ ಮೇಲೆ ಹಿಂದೆಂದೂ ಊಹೆ ಮಾಡಿರದ ರೀತಿಯಲ್ಲಿ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು ಯಾವುದು ಅಂತ ಹೇಳಿದ್ರೆ IRGC. ಒಂದು ಕಾಲಕ್ಕೆ ಇರಾನ್ನ ಮುಖ್ಯಸ್ಥನ ರಕ್ಷಣೆಗೆ ಅಂಥೇಳಿ ರೆಡಿಯಾದಂಥ ಒಂದು ಪಡೆ IRGC ಇವತ್ತಿಗೆ ಇರಾನ್ನ ಆಗು ಹೋಗುಗಳನ್ನು ತಾನೇ ಡಿಸೈಡ್ ಮಾಡ್ತೀನಿ ಅಂತ ನಿಂತುಬಿಟ್ಟಿದೆ. ನಾನೇ ಡಿಸೈಡ್ ಮಾಡ್ತೀನಿ ಇನ್ಮೇಲೆ ಇರಾನ್ದು ಯುದ್ಧ ಕಾಲ ಇದೊಂದು ಸಬೂಬು ಕೂಡ ಸಿಕ್ಕಿದೆ IRGCಗೆ. ಯುದ್ಧ ಕಾಲದಲ್ಲಿ ಯಾವುದೇ ರಾಜಕಾರಣಿ, ವಿದೇಶಾಂಗ ಸಚಿವ, ಸ್ಪೀಕರ್ ಅವರು ಇವರು ನೀವು ಯಾರೂ ಅಲ್ಲ, ಏನಿದ್ರು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ IRGC ಈ ಸಮಯವನ್ನು ಬಳಸಿಕೊಳ್ತಾ ಇದೆ. ಮುಂದಕ್ಕೇನು ಹಾಗಾದರೆ ನೋಡಿ, ಒಂದು ಕಡೆ IRGC ಬಹಳ ಸ್ಪಷ್ಟವಾಗಿ ಅದು ಹೇಳಿದೆ ಇಲ್ಲಿ, ಇಫ್ ಅಗ್ರೆಷನ್ ಅಗೇನ್ಸ್ಟ್ ಇರಾನ್ ಈಸ್ ರಿಪೀಟೆಡ್ the regional war that had been promised will this time extend beyond the region. ಅಂದರೆ ಏನಾದರೂ ಈ ಬಾರಿ ಅಮೆರಿಕದ್ದೋ ಇಸ್ರೇಲ್ನದ್ದೋ ಆಕ್ರಮಣಕಾರಿ ನೀತಿ ಇಸ್ರೇಲ್ನ ವಿರುದ್ಧವಾಗಿ ಮುಂದುವರೆದರೆ, ಆಕ್ರಮಣಕಾರಿ ನೀತಿ ಇಸ್ರೇಲ್ ಅಥವಾ ಅಮೆರಿಕದ ಕಡೆಯಿಂದ ಮುಂದುವರೆದರೆ ನಾನು ಮಧ್ಯಪ್ರಾಚ್ಯದ ಆಚೆಗೂ ನಾನು ಗಮನಿಸಬೇಕಾಗತ್ತೆ, ನಾನು ದಾಳಿ ಮಾಡಬೇಕಾಗತ್ತೆ ಅಂತ. ಮಧ್ಯಪ್ರಾಚ್ಯದ ಆಚೆ ಅಂದರೆ ಯಾವುದು? ಮಧ್ಯಪ್ರಾಚ್ಯದ ಆಚೆ ಹಾಗಾದರೆ ಇರಾನ್ ಅಮೆರಿಕವನ್ನೇ ಟಾರ್ಗೆಟ್ ಮಾಡಿಬಿಡುತ್ತಾ? ಇಲ್ಲಿ ಮಧ್ಯಪ್ರಾಚ್ಯದ ಆಚೆಗೂ ಅದು ಧಾವಿಸಿಬಿಡುತ್ತಾ? ಇಸ್ರೇಲ್ ಅದರ ಒಂದು ರೇಂಜಲ್ಲಿ ಇದೆ. ಇಸ್ರೇಲ್ ರೇಂಜಲ್ಲಿ ಇರಾನ್ ಕೂಡ ಇದೆ, ಇರಾನ್ ರೇಂಜಲ್ಲಿ ಇಸ್ರೇಲ್ ಕೂಡ ಇದೆ. ಹಾಗಾದರೆ ಮಧ್ಯಪ್ರಾಚ್ಯದ ಆಚೆ ಅಂದರೆ ಯಾವುದು? ಅದು ಅಮೇರಿಕಾನೇನಾ? ಅಮೇರಿಕಾದವರೆಗೂ ಕೂಡ ದಾಳಿ ಮಾಡಬಲ್ಲಂಥ ಅಸ್ತ್ರಗಳು ನಿಜಕ್ಕೂ ಇರಾನ್ನ ಬಳಿಯಲ್ಲಿ ಇವೆಯಾ? ಅಟ್ ದ ಸೇಮ್ ಟೈಮ್ ಹಿಂದಿನ ಯಾವ ಯುದ್ಧದಲ್ಲೂ ಬಳಸದಂಥ ಅಸ್ತ್ರಗಳು ನನ್ನ ಬಳಿ ಇವೆ ಅನ್ನೋ ಒಂದು ಮಾಹಿತಿ ಕೂಡ ಇರಾನ್ ಕಡೆಯಿಂದ ಬರ್ತಾ ಇದೆಯಲ್ಲ. ಹಾಗಾದರೆ ನಡೀತಾ ಇರೋದು ಏನು? ಇದರ ನಡುವೆ ಅಮೆರಿಕ ಮತ್ತೆ ನಾನು ಈ ಶುಕ್ರವಾರ, ಶನಿವಾರ, ಭಾನುವಾರ ಅಥವಾ ಮುಂದಿನ ವಾರದ ಮೊದಲ 2-3 ದಿನಗಳಲ್ಲಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳಿ ಟ್ರಂಪ್ ಹೇಳ್ಕೊಳ್ತಾ ಇರ್ತಕ್ಕಂಥ ಮಾತಿದೆಯಲ್ಲ, ಇದೆಷ್ಟು ಮಟ್ಟಿಗೆ ನಿಜ? ಇದು ಟ್ರಂಪ್ ನಿಜಕ್ಕೂ ಅಷ್ಟು ಶಕ್ತರಾಗಿ ಈಗಲೂ ಉಳಿದಿದ್ದಾರಾ? ಈಗ ಮತ್ತೆ ಈ ಒಂದು ಸೀಸ್ಫೈರ್ ದಿನೇ ಈ ಸೀಸ್ಫೈರ್ ಬರೀ ಯುದ್ಧ ವಿರಾಮಕ್ಕೆ ಮಾತ್ರ ನಿಂತಿದೆಯಾ? ಇಲ್ಲ ಮತ್ತೆ ಅದು ಯುದ್ಧ ಶುರುವಾಗುತ್ತೆ ಅಂತ ಕೂಡ ಈ ಸೂಚನೆ ಬರ್ತಾ ಇದೆಯಾ? ನಿಜಕ್ಕೂ ಟ್ರಂಪ್ ಒಂದು ವೇಳೆ ಅಂಥ ನಿರ್ಧಾರವನ್ನು ಮಾಡಿದ ಪಕ್ಷದಲ್ಲಿ ಟ್ರಂಪ್ಗೆ ಅಮೆರಿಕದ ಸದನ ಇಲ್ಲಿ ಅನುಮತಿ ಕೊಡುತ್ತಾ? ಯಾಕಂದರೆ ಟ್ರಂಪ್ ಪರವಾಗಿ 47 ಮತ, ಅಲ್ಲಿ ಟ್ರಂಪ್ ವಿರುದ್ಧವಾಗಿ 50 ಮತ ಬಂದಿರೋದು. ಯುದ್ಧ ಮಾಡಕೂಡ್ದು, ಮುಂದುವರಿಸ್ಕೂಡ್ದು ಅಂತ ಹೇಳಿ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟರ್ಗೂ ಅಮೆರಿಕ ಅಧ್ಯಕ್ಷ ಕಾಲ್ ತೊಗೋಬಹುದು, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ. ಒಂದಷ್ಟು ದಿನಗಳಿಂದ ಮುಗಿದ ಮೇಲೆ ಇದೇ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮುಂದುವರಿಸಬೇಕಾದರೆ ಸದನದ ನಿರ್ಣಯ ಬೇಕಾಗುತ್ತೆ. ಸೊ ಈ ಕಾರಣಕ್ಕೆ ಟ್ರಂಪ್ಗಲ್ಲಿ ಹಿನ್ನಡೆ ಆಗ್ತಾ ಇಲ್ವಾ? ಪೆಟ್ರೋಲ್, ಡೀಸೆಲ್ ಎಷ್ಟು ಅಗ್ಗ ಆಗುತ್ತೆ ನೋಡ್ತಾ ಇರಿ, ಎಷ್ಟು ಕಡಿಮೆ ಆಗಿಬಿಡುತ್ತೆ ನೋಡ್ತಾ ಇರಿ, ಇಷ್ಟರಲ್ಲೇ ನೀವು ಅದಾಗುತ್ತೆ ನೋಡ್ತಾ ಇರಿ ಅಂಥೇಳಿ ಇದೇ ಟ್ರಂಪ್ ಹೇಳ್ತಿರೋದು ಏನಕ್ಕೆ? ಹೊರ್ಮುಜ್ ಆಗಾದರೆ ಕ್ಲಿಯರ್ ಆಗಿಬಿಡುತ್ತಾ? ಇರಾನ್ ಬಂದರುಗಳ ಬ್ಲಾಕೇಡ್ ತೆರವಾಗುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಡಿಬೇಟನ್ನು ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು. ಸ್ವಾಗತ ಗಿರೀಶ್ ಲಿಂಗಣ್ಣ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸುನಿಲ್ ನಮ್ಮ ಇಷ್ಟಲ್ಲೇ ಜಾಯ್ನ್ ಆಗ್ತಾರೆ. ಪ್ರೊಫೆಸರ್ HS ಪ್ರಭಾಕರ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಪ್ರಭಾಕರ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಫೈನ್. ನಾನು ಮೊದಲು ಗಿರೀಶ್ ಲಿಂಗಣ್ಣ ಸರ್ ಕೇಳಿಬಿಡ್ತೀನಿ. ಗಿರೀಶ್ ಲಿಂಗಣ್ಣ ಸರ್, ಒಂದು ಕಡೆ ಈ ಆಕ್ರಮಣಕಾರಿ ನೀತಿ ಅಮೆರಿಕ ಅಥವಾ ಇಸ್ರೇಲ್ನ ಕಡೆಯಿಂದ ಮುಂದುವರೆದರೆ ನಾವು ಮಧ್ಯಪ್ರಾಚ್ಯದ ಆಚೆಗೂ ಯೋಚಿಸಬೇಕಾಗುತ್ತದೆ, ನಾವು ಅದರಿಂದ ಆಚೆಗೂ ನಾವು ಯೋಚನೆ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇರಬೇಕಾದ್ರೆ, ಏನಪ್ಪ 2 ತಿಂಗಳ ಕಾಲ ಹೆಚ್ಚು ಕಡಿಮೆ ಯುದ್ಧ ನಡೆದಿದೆ, ಇರಾನ್ನೆಲ್ಲ ಬಸಬಳಿದಿದೆ, ಬೂದಿ ಆಗಿಬಿಟ್ಟಿದೆ, ಇರಾನ್ ಮೇಲೆ ಎದ್ದೇ ಇಲ್ಲ, ಇನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತಹ ಮಾತುಗಳ ನಡುವೆ ಮಧ್ಯಪ್ರಾಚ್ಯದ ಆಚೆಗೂ ನಾನು ರೆಡಿ ಇದ್ದೀನಿ ಅಂತೇಳಿ ಇರಾನ್ ಮಾತಾಡಬೇಕಾದ್ರೆ ಏನು ಕಾನ್ಫಿಡೆನ್ಸ್ ಇದು ಅಂತ? ಪ್ರಾಬಬ್ಲಿ ಅವ್ರಿಗೆ ಇವಾಗ ಸಿಕ್ಕಿರೋ ಒಂದು ಪಾಸ್, ಸೀಸ್ ಫೈರ್ ಅಂತ ನಾನು ಹೇಳಲ್ಲ, ಒಂದು ಪಾಸ್ ಸಿಕ್ತಲ್ಲ, ಅದ್ರಲ್ಲಿ ದೇ ಏನಂತ ಹೇಳ್ತಾರೆ ಅಂದ್ರೆ ದೇ ಹ್ಯಾವ್ ರಿಜುವಿನೇಟೆಡ್ ಅಂತ ಹೇಳ್ಬೋದು. ರಿಜುವಿನೇಟ್ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿಂದ ತಗೊಂಡ್ಬಂದಿದ್ದಾರೆ. ಚೈನಾ ಸಪೋರ್ಟ್ ಮಾಡಿರ್ಬೋದು, ರಷ್ಯಾನು ಸಪೋರ್ಟ್ ಮಾಡಿರ್ಬೋದು, ಮತ್ತು ಕೆಲವು ಮಿಸೈಲ್ಸ್ ಗಳು ಅವರು ಟೆಸ್ಟಿಂಗ್ ಅಲ್ಲಿದ್ರು. ಮೇ ಬಿ ಆ ಟೆಸ್ಟಿಂಗ್ ಕ್ಲಿಯರ್ ಆಗಿ ಅದ್ ಸಕ್ಸಸ್ಫುಲ್ ಆಗಿರ್ಬೋದು. ಯಾಕಂದ್ರೆ ಅವರು ಇನ್ನೊಂದು ಬಳಸ್ತಾರೆ, ನಾವು ಅತ್ಯಾಧುನಿಕ ವೆಪನ್ಸ್ ಯೂಸ್ ಮಾಡ್ತೀವಿ, ಎಂದೂ ಕಾಣದಂತ ವೆಪನ್ಸ್ ಗಳು ನಾವು ಯೂಸ್ ಮಾಡ್ತೀವಿ ಅಂತ. ಅಂದ್ರೆ ಈ ಪಟಾಟು
ಫಟಾ ಸೀರೀಸ್ ಅಲ್ಲಿ ಅವ್ರು ಯಾವ್ದು ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ, ಬಟ್ ಅಷ್ಟು ಪ್ರಮಾಣವಾಗಿ ಯೂಸ್ ಮಾಡಿರ್ಲಿಲ್ಲ. ಬಿಕಾಸ್ ದೀಸ್ ಆರ್ ಹೈಪರ್ಸಾನಿಕ್ ಮಿಸೈಲ್ಸ್. ಅಂದ್ರೆ ಮ್ಯಾಕ್ 13 ಮ್ಯಾಕ್ 15 ಸ್ಪೀಡ್ ಅಲ್ಲಿ ಹೋಗುತ್ತೆ. ಅಂದ್ರೆ ಒಂದು ಮ್ಯಾಕ್ ಅಂದ್ರೆ 1625 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಮ್ಯಾಕ್ 13 ಅಂದ್ರೆ 13 ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್, 15 ಟೈಮ್ ದ ಸ್ಪೀಡ್ ಆಫ್ ಸೌಂಡ್. ಇದೆಲ್ಲ ಏನಂತ ಹೇಳ್ತಾರೆ ಅಂದ್ರೆ ಹೈಪರ್ ಗ್ಲೈಡ್ ವೆಹಿಕಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟರ್ಮಿನಲ್ ಫೇಸ್ ಅಂದ್ರೆ ಟಾಪ್ ಹೋಗಿ ಬೀಳ್ಬೇಕಾದ್ರೆ ಅದು ಯಾವ ಆಂಗಲ್ ಅಲ್ಲಿ ಹೋಗಿ ಎಲ್ಲಿ ಟಾರ್ಗೆಟ್ ಹೊಡೆಯುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಇದು ಐರನ್ ಡೋಮ್ ಆಗ್ಲಿ, ಥಾಡ್ ಮಿಸೈಲ್ ಆಗ್ಲಿ, ಪೇಟ್ರಿಯಾಟ್ ಆಗ್ಲಿ, ಯಾವ್ದು ಇದನ್ನ ತಡೆ ಹಿಡಿಯಕ್ ಆಗಲ್ಲ. ಸೊ ಈ ತರ ಮಿಸೈಲ್ಸ್ ನ ಇಟ್ಕೊಂಡು ಈ ಗಲ್ಫ್ ದೇಶಗಳ ಮೇಲೆ ದಾಳಿ ಅಂದ್ರೆ ಈ ಸುತ್ತಮುತ್ತಲ ಇರುವ ಆಯಿಲ್ ರಿಫೈನರೀಸ್ ಆಗ್ಲಿ, ಅವ್ರದ್ದು ಆಯಿಲ್ ವೆಲ್ಸ್ ಗಳಾಗ್ಲಿ, ಮತ್ತೆ ಈ ರೆಡ್ ಸಿ ಬ್ಲಾಕ್ ಮಾಡೋದು ಹೌತೀಸ್ ಮೂಲಕ, ಇದನ್ನೆಲ್ಲ ಅವರು ಮತ್ತೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಸೊ ಇನ್ನೂ ಅಲ್ಲೋಲ ಕಲ್ಲೋಲ ಆಗ್ಬೇಕು ವಿಶ್ವದ ಎಕನಾಮಿ. ಆ ತರ ಮಾಡ್ತೀವಿ ಅನ್ನೋ ಒಂದು ದಟ್ಟವಾದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅವರು. ಪ್ರಾಬಬ್ಲಿ ಈವನ್ ಡ್ರೋನ್ಸ್ ಅಂತ ತಗೊಂಡ್ರೆ ನೀವು ರಷ್ಯನ್ಸ್ ಕೆಲವು ಟೆಕ್ನಾಲಜಿ ಅವ್ರನ್ನ ಪಾಸ್ ಮಾಡಿದ್ದಾರೆ. ಇನ್ನು ಆ ಡ್ರೋನ್ಸ್ ನ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಶಾಯಡ್ ಡ್ರೋನ್ಸ್ ಎಲ್ಲ ಏನಿದೆ ದೇ ಹ್ಯಾವ್ ಮಾಡಿಫೈಡ್. ರಷ್ಯನ್ಸ್ ಮತ್ತೆ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಇವೆಲ್ಲ ಇಟ್ಕೊಂಡು ಪ್ರಾಬಬ್ಲಿ ಅವರು ಇನ್ನೂ ಇಂಟೆನ್ಸಿಟಿ ಆಫ್ ದ ವಾರ್ ಜೋರ್ ಮಾಡಬಹುದು. ಅಲ್ಲ, ಈ ಆಪ್ಷನ್ನು ಬರೀ ಇರಾನ್ಗೆ ಇರೋದಾ? ಇರಾನ್ ಮಾತ್ರ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡ್ಕೊಳ್ತಾ ಇತ್ತು, ಇರಾನ್ ಮಾತ್ರ ಇಂಪ್ರೂವ್ ಮಾಡ್ಕೊಳ್ತಾ ಟೆಕ್ನಾಲಜಿಯನ್ನು, ಇಸ್ರೇಲ್ ಮಾಡ್ಕೊಂಡಿರಲ್ವಾ ಇದನ್ನು, ಇದು ಅಮೆರಿಕ ಮಾಡಿಕೊಂಡಿರಲ್ವಾ? ಮತ್ತು ಬಿಯಾಂಡ್ ಮಿಡಲ್ ಈಸ್ಟ್ ಅಂದರೆ ಏನು ಸರ್? ಅದೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ನನಗೆ. ನಾನು ಮಧ್ಯಪ್ರಾಚ್ಯದ ಆಚೆಗೂ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಯಾವ ಥರ, ಯಾರು ಟಾರ್ಗೆಟ್? ಇಲ್ಲಿ ಅಮೆರಿಕಕ್ಕೆ ಹೊಡೆದು ಬಿಡ್ತೀವಿ ಅಂತಾನ ಇದು? ಅಲ್ಲಲ್ಲ, ಬಿಯಾಂಡ್ ಮಿಡಲ್ ಈಸ್ಟ್ ಅಂತ ಹೇಳಿದ್ರೆ ಈಗ 4000 ಕಿಲೋಮೀಟರ್ ನಾವು ನೋಡಿದ್ವಿ ಡಿಗೋ ಗಾರ್ಸಿಯಾ, ಅಂದ್ರೆ ಮಾರಿಷಸ್ ಹತ್ರ UK ಬೇಸ್ ಅದು. ಸೊ ಅಲ್ಲಿಗೂ ಟಾರ್ಗೆಟ್ ಮಾಡಿ ಹೊಡೆದ್ರು. ಅಂದ್ರೆ 4000 ಕಿಲೋಮೀಟರ್ ದೂರದಲ್ಲಿ ಹೊಡಿತಾ ಇದೆ ಅಂದ್ರೆ ಪ್ರಾಬಬ್ಲಿ ನೀವು ದೇಶಗಳ ಸುತ್ತಮುತ್ತಲು ಅಂದ್ರೆ 4000 ಕಿಲೋಮೀಟರ್ಸ್ ಆಚೆ ಕಡೆ ಪ್ರಾಬಬ್ಲಿ ಯುರೋಪಿಯನ್ ಕಂಟ್ರೀಸ್, ಕೆಲವು ಯುರೋಪಿಯನ್ ಕಂಟ್ರೀಸ್ ಗಳಿಗೂ ಹೊಡಿಬಹುದು, ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಇದು ಅವರು ಒಂದು ಮುನ್ನೆಚ್ಚರಿಕೆ ಕೊಡ್ತಾರೆ. ಅವ್ರು ಹೊಡಿಯಕ್ ಹೋಗಲ್ಲ, ಯಾಕಂದ್ರೆ ಎಲ್ಲಾ ದೇಶಗಳ ಮೇಲೂ ಯಾರು ಎದುರಾಕೊಳಕ್ ಹೋಗಲ್ಲ ಒಟ್ಟಿಗೆ ಅಷ್ಟೊಂದ್ ದೇಶಗಳ ಮೇಲೆ. ಗಲ್ಫ್ ಮೇಲಂತೂ ಮಾಡೇ ಮಾಡ್ತಾರೆ, ಬಟ್ ಅದು ಬಿಟ್ಟು ಅದ್ರ ಆಚೆನೂ ಮಾಡೋ ನಮ್ದೊಂದು ಶಕ್ತಿ ಇದೆ ಅಂತ ಆಗ್ಲೇ ತೋರಿಸಿದಾರೆ. 4000 ಕಿಲೋಮೀಟರ್ ರೀಚ್ ಆಗತ್ತೆ ಅಂತ ತೋರಿಸಿದಾರೆ ಅವರು. ಸೊ ಇದೊಂದು ಎಚ್ಚರಿಕೆ ಅಷ್ಟೇ. ಇದು ಒಂದು ಏನ್ ಹೇಳ್ತಾರೆ, ಇಟ್ ಇಸ್ ಜಸ್ಟ್ ಅನ್ ಕಾಷನ್. ನಮ್ಮ ಮಿಸೈಲ್ಸ್ ಅಲ್ಲಿ ತನಕ ರೀಚ್ ಆಗತ್ತೆ ಅನ್ನೋ ಒಂದು ಕಾಷನ್ ಕೊಡ್ತಾ ಇದ್ದಾರೆ ಅಷ್ಟೇ. ಫೈನ್. ಇಲ್ಲಿ ನಾನು ಪ್ರಭಾಕರ್ ಸರ್ ನಿಮ್ಮನ್ನು ಕೇಳಿಬಿಡ್ತೀನಿ. ಈಗ ಟ್ರಂಪ್ಗೆ ಅಧ್ಯಕ್ಷನಿಗೆ ಐ ಥಿಂಕ್ 2 ತಿಂಗಳ ಕಾಲ ಅಮೆರಿಕದ ಅಧ್ಯಕ್ಷ ಯಾರ ಮೇಲಾದರೂ ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಡಿಸಿಷನ್ ತಗೋಬಹುದು ಅಂತ, ತಾನು ನಿರ್ಧಾರ ಮಾಡಿದ್ರೆ ಯುದ್ಧ ಮಾಡಬಹುದು, ಅಧ್ಯಕ್ಷ ಕಾಲು ತಗೋಬಹುದು ಅಂತೇಳಿ 2 ತಿಂಗಳ ಅವಧಿ ಮುಗಿತಾ ಬಂದ ಮೇಲೆ ಅಮೆರಿಕದ ಸದನದ ಒಪ್ಪಿಗೆ ಬೇಕಾಗುತ್ತೆ ಅಂತ ಸರ್. ಇದೀಗ ಇದೆಲ್ಲ ನಿರ್ಣಯವನ್ನು ಮಂಡಿಸಿದಾಗ ಟಿಮ್ ಕೈನೇ ಅದನ್ನು ಮಂಡಿಸ್ತಾರೆ, ಡೆಮಾಕ್ರೆಟಿಕ್ ಪಕ್ಷದವರು ಮಂಡಿಸಿದಾಗ ಆ ಪಕ್ಷದ ನಿರ್ಣಯಕ್ಕೆ ರಿಪಬ್ಲಿಕನ್ಸು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಯುದ್ಧ ಮುಂದುವರೆಸಬೇಕು ಅನ್ನೋ ವಿಚಾರಕ್ಕೆ 47 ಮತಗಳು, ಇಲ್ಲ ಯುದ್ಧ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ 50 ಮತಗಳು ಬಂದಿದೆಯಲ್ಲ. ಈಗ ಟ್ರಂಪು ಇದರ ಆಚೆಗೂ ಅಲ್ಲಿ ಅಮೆರಿಕದ ಸದನದ್ದೇ ಬೆಂಬಲ ಸಿಗದೇ ಇದ್ದಾಗ ನಾನು ಯುದ್ಧ ಮಾಡಿಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಈ ಶುಕ್ರವಾರ ಶನಿವಾರ ನೋಡ್ತೀನಿ, ಭಾನುವಾರ ನೋಡ್ತೀನಿ, ಆಮೇಲೆ ಸೋಮವಾರ ಮಂಗಳವಾರದ ನಾನು ಏನು ಬೇಕಾದರೂ ಮಾಡಬಹುದು, ನೀವು ನೋಡ್ತಾ ಇರಿ, ಇಷ್ಟೆಲ್ಲ ಬೆಲೆ ಕಡಿಮೆ ಆಗಿಬಿಡುತ್ತೆ. ಆ್ಯಸ್ ಇಫ್ ಹೋರ್ಮುಝನ್ನು ಮತ್ತು ಇರಾನ್ ಬಂದರುಗಳ ಬ್ಲಾಕೇಡನ್ನು ಎಲ್ಲ ತೆರವು ಮಾಡೋ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಿರೋದು ಯಾಕೆ? ಯಾವ ಥರ ಕಾನ್ಫಿಡೆನ್ಸ್ ಇದು ಅಂತ ನೋಡಿ. ಈಗ ಇರಾನು ಹೇಳ್ತಾ ಇರ್ತಕ್ಕಂತ ಸ್ಟೇಟ್ಮೆಂಟ್ ಒಂದ್ ರೀತಿನಲ್ಲಿ ಥ್ರೆಟ್ ಪರ್ಸೆಪ್ಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಅವ್ರ ಹತ್ರ ನಿಜವಾಗ್ಲೂ ಈ ಕ್ಷಮತೆ ಇಲ್ಲದೆ ಇರಬಹುದು, ಆದ್ರೆ ಅವ್ರು ಇದೆ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ನೋಡಿ ಹೆಚ್ಚು ಲಿವರೇಜ್ ಇಲ್ಲ ಇರಾನ್ಗೆ. ಅವ್ರು ತಮ್ಮ ಹೇಳಿಕೆಗಳನ್ನ ಮಾತ್ರ ಅಮೆರಿಕ ಹೇಳಿಕೆಗಳಿಗೆ ವಿರೋಧವಾಗಿ ಹೇಳ್ತಾ ಇದ್ದಾರೆ. ಈಗ ಒಂದನ್ನ ಇರಾನ್ ಕಡೆಯಿಂದ ನೋಡೋದು, ಮತ್ತೊಂದನ್ನ ನಾವ್ ಅಮೆರಿಕ ಕಡೆಯಿಂದ ಕೂಡ ನೋಡ್ಬೇಕು. ಇಸ್ರೇಲ್ ನ ಸ್ವಲ್ಪ ಸಮಯ ಹೊರಗಡೆ ನಾವಿಟ್ಟು ನೋಡೋದಾದ್ರೆ ಇದ್ರಲ್ಲಿ 2 ಪರ್ಸ್ಪೆಕ್ಟಿವ್ ನ ನಾವು ಬಿಲ್ಡಪ್ ಮಾಡ್ಬೋದು. ಈಗ ಕೋಪೈನಲಿಸ್ಟ್ ಹೇಳ್ದ ಹಾಗೆ ಒಂದ್ ರೀತಿನಲ್ಲಿ
ನೀವು ಕೇಳಿದ್ರಿ ಮಧ್ಯಪ್ರಾಚ್ಯದಿಂದ ಹೊರಗಡೆ ಏರಿಯಾಗಳಲ್ಲೂ ಕೂಡ ಇರಾನ್ ಅವರು ರೀಚ್ ಆಗುವಂತ ಮಿಸೈಲ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಅಲ್ಲಿ ಕೂಡ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ. ಆ ಸ್ಟೇಟ್ಮೆಂಟ್ ಹೇಳಿರೋದು ಹೌದು. ಇದು ಒಂದ್ ರೀತಿ ಏಕೆ ಅಂದ್ರೆ ಈಗ ರಷ್ಯಾ ಮತ್ತೆ ಚೈನಾ ಎರಡು ರಾಷ್ಟ್ರಗಳು ಯಾವತ್ತಾದ್ರೂ ಇರಾನ್ ಪರವಾಗಿಯೇ ನಿಲ್ಲತ್ತಾ ಅನ್ನೋದೊಂದು ಮಹಾ ಪ್ರಶ್ನೆ, ಯಾವತ್ತು ಪ್ರಶ್ನೆ ಚಿಹ್ನೆಯಲ್ಲಿಯೇ ಇತ್ತು. ಆದ್ರೆ ಈ ದಿನ ಎರಡನೇ ದಿನ ಬೈಜಿಂಗ್ ನಲ್ಲಿ ಶಿ ಜಿನ್ಪಿಂಗ್ ಹಾಗೂ ಪುತಿನ್ ಅವರ ಮೀಟಿಂಗ್ ಮುಗಿದ್ಮೇಲೆ ಈಗ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ರಷ್ಯಾದಿಂದ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಗೆ ಸರಿಯಾದ ಕಡೆಯಿಂದ ಬಲವಾಗಿ ರಿಕ್ವೆಸ್ಟ್ ಬಂದ್ರೆ ನಾವು ಈ ಶಾಂತಿ ಸಂಧಾನಕ್ಕೆ ಆ ಶಾಂತಿ ಸಂಧಾನವನ್ನ ಮುಂದುವರಿಸೋದಕ್ಕೆ ಜವಾಬ್ದಾರಿಯನ್ನ ತಗೊಳ್ತೇವೆ. ನಾವು ಶಾಂತಿ ಸಂಧಾನವನ್ನ ಯಶಸ್ವಿ ಮಾಡಿಸಿ ಶಾಂತಿಯನ್ನು ನಿಜವಾಗ್ಲೂ ನೆಲೆಗೂಡಿಸ್ತೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ವಾಲಂಟಿಯರ್ ಆಗಿ ಬಂದು ಹೆಲ್ಪ್ ಮಾಡೋದಿಲ್ಲ, ನಮ್ಗೆ ಅಮೆರಿಕ ಇರಾನ್ ಜಂಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ನಾವು ವಿಸ್ತಾರ ಹೇಗಾಗತ್ತೆ ಮಧ್ಯಪ್ರಾಚ್ಯಕ್ಕೆ ಹೊರಗಡೆ ಅಂದ್ರೆ, ರಷ್ಯಾ ಮತ್ತೆ ಚೈನಾ ಅವರು ಸೇರಿದ್ರೆ ನಿಜವಾಗ್ಲೂ ಅದು ವಿಸ್ತಾರ ಆಗೋ ಸಾಧ್ಯತೆ ಇದೆ. ಆದ್ರೆ ನಮಗೆ ತಿಳಿದಿರೋ ಪ್ರಕಾರ, ಬರ್ತಾ ಇರ್ತಕ್ಕಂಥ ಸಂಕೇತಗಳು, ಹೇಳಿಕೆಗಳ ಪ್ರಕಾರ ರಷ್ಯಾ ಮತ್ತು ಚೀನಾ ಸುಲಭವಾಗಿ ಇರಾನ್ ಜೊತೆ ಯುದ್ಧಕ್ಕೆ ನಿಲ್ಲೋದಿಲ್ಲ, ಅಮೆರಿಕ ಹಾಗೂ ಇಸ್ರೇಲ್ ವಿರೋಧವಾಗಿ. ಇದು ಒಂದು. ಎರಡನೇದು ಆಗಿ 60 ದಿನ ಆಲ್ರೆಡಿ ಲಿಮಿಟ್ ಟು ಪ್ರೆಸಿಡೆನ್ಶಿಯಲ್ ಆಕ್ಟಿವಿಟೀಸ್ ಬಗ್ಗೆ ವಾರ್ ರಿಲೇಟೆಡ್ ನಿಲ್ಸೋದಕ್ಕೆ ಈಗ ಒಂದು ರೆಸೊಲ್ಯೂಷನ್ ಪಾಸ್ ಆಗಿ ಡೆಮೊಕ್ರಾಟಿಕ್ ಪಕ್ಷದವರು ಸೋತು ಗೆದ್ದು ಅಂದ್ರೆ 4-6 ವೋಟ್ಗಳಲ್ಲಿ ವ್ಯತ್ಯಾಸ ಇರುವಾಗ ಟ್ರಂಪ್ಗೆ ನಿಜವಾಗಿ ರೆಕ್ಕೆಯನ್ನ ಕಟ್ ಮಾಡೋದಂತ ಆಗಿದೆ. ಈಗ ಟ್ರಂಪ್ ಅವ್ರು ಮಾಡೋದು ಅಂದ್ರೆ ಯುದ್ಧ ಬೆಲೆ ಇಳಿಯುತ್ತೆ ಖಂಡಿತವಾಗಿ ಅಂತ ಹೇಳಿರೋದು ಯಾಕೆ? ಯುದ್ಧ ನಿಂತ್ರೆ ಹಾರ್ಮೋಸ್ ಓಪನ್. ಈಗ ಟ್ರಂಪ್ ತೈಲ ಬೆಲೆ ಇಳಿಯುತ್ತೆ ಖಂಡಿತ ಅಂತ ಹೇಳಿರುವಾಗ ಮಾತುಕತೆ ಎಷ್ಟಾಗುತ್ತೆ ಖಂಡಿತವಾಗಿ, ಹಾಗೂ ಮುಂದೆ ಅಲ್ಲಿ ಹೋಗೋದು ಮುಕ್ತವಾಗತ್ತೆ. ಹೀಗೆ ಹೌದು, ಅದು ಟ್ರಂಪಿನ ದೊಡ್ಡ ಎಕನಾಮಿಕ್ ಥಾಟ್ ಔಟ್ಪುಟ್ ಅಲ್ಲ, ಅದು ನಾರ್ಮಲ್ ವಿತ್ ಎವ್ರಿ ಅಬ್ಸರ್ವರ್. ಅದು ಒಂದು. ಈಗ ಮುಖ್ಯವಾಗಿ ನಾವು ತಗೊಳ್ಬೇಕು ಅಂತಂದ್ರೆ, ಅಮೆರಿಕ ಇವಾಗ್ಲೂ ಸುಸ್ತು ಹೊಡೆದು ಹೋಗಿದೆ. ಈಗ ನೋಡಿ 3ನೇ ತಿಂಗಳಿಗೆ ಎಂಟರ್ ಆಗತ್ತೆ ಮುಂದಿನ ವಾರ. ಇವಾಗ ದಿನಕ್ಕೆ ಎಷ್ಟು ಬಿಲಿಯನ್ ಖರ್ಚಾಗ್ತಾ ಇದೆ, ಎಷ್ಟು ಸಾವು ನೋವು ಉಂಟ. ಈಗ ಅಮೆರಿಕ ಈ ಯುದ್ಧದ ದೃಷ್ಟಿಯಿಂದ ಮಾತ್ರ ನೋಡಿದ್ರೆ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲಿಯೂ ಅವರ ಪಾಪ್ಯುಲಾರಿಟಿ ಉಳಿಸ್ಕೊಂಡಿಲ್ಲ. ಕರೆಕ್ಟ್. ಅಪ್ರೂವಲ್ ರೇಟ್ ನೋಡಿ ಅತಿ ಕಡಿಮೆಯಾಗಿ ಹೋಗಿದೆ ಎಲ್ಲಾ ಸರ್ವೆಗಳಲ್ಲಿಯೂ. ಟ್ರಂಪ್ ಅವ್ರದ್ದು ಆಂತರಿಕವಾಗಿ ನಡೆಸ್ತಕ್ಕಂತ ಮಾಧ್ಯಮಗಳ ಸರ್ವೆಗಳಲ್ಲಿ ಆರ್ಡಿನರಿ ಜನ ಕೂಡ ಜೀವನ ಕಷ್ಟ ಆಗಿರೋದ್ರಿಂದ ಅಲ್ಲಿ ಇನ್ಫ್ಲೇಷನ್ ಏನೋ ಹೊಡ್ತಾ ಬಿದ್ದಿದೆ. ಕರೆಕ್ಟ್. ಮುಂದೆ ಬೇರೆ ದೇಶದಲ್ಲಿ ಸ್ಟಾಗ್ಫ್ಲೇಷನ್ ಬರೋ ಅಂತ ಹೆದರಿಕೆ ಕೂಡ ಇದೆ. ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಅತಿ ಮುಖ್ಯ. ಟ್ರಂಪ್ ಆಗ್ತಿದ್ರೆ ಹೇಳ್ತಾ ಇದ್ದು, ನಾನು ಜನಗಳ ಜೀವನವನ್ನ ಸರಿಪಡಿಸೋದಕ್ಕೋಸ್ಕರ ಈ ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಥವಾ ಮುಗಿಸ್ತಾ ಇದ್ದೇನೆ, ಸೀಸ್ ಫೈರ್ ನ ಅನೌನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಸಾಮಾನ್ಯವಾಗಿ ಅತಿಯಾಗಿ ಪರ್ಮನೆಂಟ್ ಆಗಿ ಎಕ್ಸ್ಟೆನ್ಷನ್ ಸೀಸ್ ಫೈರ್ ಮಾಡ್ಕೊಂಡೇ ಇರುವಂತ ಅನುಭವಗಳೇ ಆಗ್ಲಿ ಅಥವಾ ಅಭ್ಯಾಸಗಳಾಗ್ಲಿ ಅತಿ ಕಡಿಮೆ ಇದೆ. ಓಕೆ ಮಾತಾಡ್ತೀನಿ ಸರ್ ನಿಮ್ಮನ್ನ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನು ಸುನಿಲ್ ಜಾಯ್ನ್ ಆಗಿದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಾನು ಕೇಳಬೇಕಾಗಿತ್ತು, ಐ ಹೋಪ್ ವಿ ಡೋಂಟ್ ಹ್ಯಾವ್ ಟು ಡೂ ದ ವಾರ್ ಬಟ್ ವಿ ಮೇ ಹ್ಯಾವ್ ಟು ಗಿವ್ ದೆಮ್ ಅನದರ್ ಬಿಗ್ ಹಿಟ್, ಟ್ರಂಪ್ ಟೋಲ್ಡ್ ರಿಪೋರ್ಟರ್ಸ್. ನಾವೇನೇನು ವಾರ್ ಏನು ಮಾಡಬೇಕು ಅಂತ ಏನಿಲ್ಲ, ಆದರೆ ಅವ್ರಿಗೆ ಒಂದು ಒಳ್ಳೆ ಬಿಗ್ ಹಿಟ್ ಕೊಡಬೇಕು, ಅವ್ರಿಗೆ ಸರಿಯಾಗಿ ಒಂದು ಪೆಟ್ಟು ಕೊಡಬೇಕು. ಅಂದರೆ ಈ ಪೆಟ್ಟು ಅಂದರೆ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು? ಡೊನಾಲ್ಡ್ ಟ್ರಂಪ್ ಬಾಯಲ್ಲಿ ಪೆಟ್ಟು ಅಂತ ಬಂದರೆ ಇದು ವ್ಯಾಪಾರ ಕೊಡೋ ಪೆಟ್ಟ, ತೈಲಕ್ಕೆ ಕೊಡೋ ಪೆಟ್ಟ, ಬಂದರಿಗೆ ಕೊಡೋ ಪೆಟ್ಟ, ಹಾರ್ಮುಜ್ ಕೊಡೋ ಪೆಟ್ಟ, ಅಥವಾ ವಾರೇನ? ಯಾವ ಥರ ಅರ್ಥ ಮಾಡ್ಕೋಬೇಕಿದೆನಾ ಅಂತ. ಗುಡ್ ಈವ್ನಿಂಗ್ ಆ್ಯಂಡ್ ಜೈ ಹಿಂದ್ ಟು ಫೆಲೋ ಪ್ಯಾನಲಿಸ್ಟ್. ಟ್ರಂಪ್ ಥ್ರೆಟ್ಸ್ ಅದು ಇರಾನಿಗೂ ಹೊಸದಲ್ಲ, ಪ್ರಪಂಚಕ್ಕೂ ಹೊಸದಲ್ಲ. ಥ್ರೆಟ್ಸ್ ಅದು ಬರ್ತಾನೆ ಇದೆ. ಈಗ ಒಂದು ಪ್ರೆಸರ್ ನಡೆಯುತ್ತೆ, ಅದರಲ್ಲಿ ಒಂದು ಥ್ರೆಟ್ ಬರುತ್ತೆ, ಅದರಲ್ಲಿ ಹೇಳ್ತಾರೆ ಐ ವಿಲ್ ವೈಪ್ ಔಟ್ ಎ ಸಿವಿಲೈಸೇಷನ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇನ್ನೊಂದು ಪ್ರೆಸರ್ ಬರುತ್ತೆ, ಇಲ್ಲ ಪಾಕಿಸ್ತಾನ್ ನಮ್ಮನ್ನು ರಿಕ್ವೆಸ್ಟ್ ಮಾಡ್ತು, ಯುನೋ ದ ವಂಡರ್ಫುಲ್ ಪೀಪಲ್ ಆಫ್ ಪಾಕಿಸ್ತಾನ್. ಆ ವಂಡರ್ಫುಲ್ ಪೀಪಲ್ ಆಫ್ ಪಾಕಿಸ್ತಾನ್ಗೋಸ್ಕರ ನಾವೀಗ ಮುಂದೆ ಹೋಗ್ತಿಲ್ಲ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಅದು ಆ ಪರ್ಸನ್ ಕೊಡ್ತಾ ಇರೋದು.
ಈಗೇನಂದ್ರೆ ಟ್ರಂಪ್ ಮೆಸೇಜ್ ಏನಿದೆ ಅಂದರೆ ಟಾಕ್ ನೌ ಆರ್ ವಿ ವಿಲ್ ಫಿನಿಶ್ ದ ಜಾಬ್ ಅಂತ ಹೇಳ್ಬಿಟ್ಟು ದಟ್ಸ್ ವಾಟ್ ಹೀಸ್ ಟ್ರೈಯಿಂಗ್ ಅಟ್ ದಿಸ್ ಪಾಯಿಂಟ್. ಇದೇನಂದರೆ ಒಂಥರ ಒಂದು ಫ್ರಜೈಲ್ ಸೀಸ್ ಫೈರ್ ಕಂಡೀಷನ್ ಇದೆ ರಮಾಕಾಂತ್ ಅವ್ರೆ ಈಗ. ಯಾಕಂದರೆ ಇಷ್ಟು ಟೈಮ್ ಏನಿತ್ತಲ್ಲ, ನಾನು ಮೊನ್ನೆನೇ ಹೇಳಿದಾಗೆ ಆಫ್ ಆಲ್ ದ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್, ಓಕೆ, ಈ ಒಂದು ಸೀಸ್ ಫೈರ್ ಒಂದು ಏನು ನಡೀತಲ್ಲ, ಫಾರ್ ಸೀಸ್ ಫೈರ್ ನಾಟಕ ಏನು ನಡೀತಲ್ಲ, ಅದರಲ್ಲಿ ಗ್ರೇಟೆಸ್ಟ್ ಥಿಂಗ್ ಟ್ರಂಪ್ ಏನು ಮಾಡ್ದ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಹಿ ಹ್ಯಾಸ್ ಟೇಕನ್ ಚೈನಾ ಅವೇ ಫ್ರಮ್ ಇರಾನ್. ಅವ್ರು ತುಂಬ ಸಕ್ಸಸ್ಫುಲಿ ಚೈನಾ ಮತ್ತು ಇದ್ರ ಮಧ್ಯೆ ಅಮೆರಿಕ ಮಧ್ಯದಲ್ಲಿ ಏನು ಸಮಿಟ್ ನಡೀತಲ್ಲ, ಹಿ ಹ್ಯಾಸ್ ಟೇಕನ್ ದೆಮ್ ಬ್ಯಾಕ್. ಈಗ ಇರಾನ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಚೈನಾ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಅವರಿಂದ ಆಯಿಲ್ ತೊಗೊಳ್ಳಲ್ಲ. ದೇವರ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಯರ್ಸ್, ಆಯಿಲ್ ತೊಗೊಳ್ಳಲ್ಲ. ಸೊ ಎಲ್ಲ ರೀತಿಯಿಂದ ಈಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸ್ಟ್ರ್ಯಾಂಗ್ಯುಲೇಷನ್ ಎಲ್ಲೆಲ್ಲಿ ಅವ್ರಿಗೆ ಕತ್ ಹಿಸ್ಕಕ್ಕೆ ಸಾಧ್ಯ ಇದೆ ಎಲ್ಲ ಆ್ಯಂಗಲಿಂದಾನು ಈಗ ಅವರು ಇರಾನ್ನ ಹಿಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ನಾವು ಹೈಬ್ರಿಡ್ ವಾರ್ಫೇರ್ ಮಾಡ್ತೀವಿ, ಯಾರೂ ನೋಡಿಲ್ಲ ಆ ರೀತಿ ಮಾಡ್ತೀವಿ. ಇದನ್ನು ಯಾವ ರೀತಿ ಪರ್ಸೀವ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅವ್ರ ಹತ್ರದಲ್ಲಿ ಕೂಡ ಯಾರು ಇರಾನ್ ತನ್ನ ಸ್ಟಾಕ್ ಪೈಲ್ಸ್ ಏನೇನು ಇಟ್ಕೊಂಡಿತ್ತು, ಅವರು ದೇ ಡಿಡ್ ಬ್ಯೂಟಿಫುಲ್ ರಿಸರ್ಚ್, ಅದರ ಮೇಲೆ ತುಂಬ ರಿಸರ್ಚ್ ಮಾಡ್ಕೊಂಡಿದ್ರು. ಡಿಫೆನ್ಸ್ ರಿಲೇಟೆಡ್ ರಿಸರ್ಚ್ ಅವ್ರದ್ದು ತುಂಬ ನಡೆದಿತ್ತು. ಡ್ರೋನ್ಸ್ ಆಗಲಿ ತುಂಬ ಕಡೆಯಿಂದ ಸಪ್ಲೈನೂ ಆಗಿತ್ತು ಚೈನಾ ಕಡೆಯಿಂದ. ಅವರ ಸ್ಟಾಕ್ ಪೈಲ್ಸ್ ಏನಿದೆ ಅವ್ರು ಇನ್ನೂ ಬಚ್ಚಿಟ್ಕೊಂಡು ಇರೋವಂಥದ್ದು ಇನ್ನೂ ತುಂಬ ಇರ್ಬೋದು ಅವ್ರ ಹತ್ರ. ಬಟ್ ಈ ಆ್ಯಸ್ ಫಾರ್ ಅಸ್ ಈಗ ಟ್ರಂಪ್ ಡಬಲ್ ಬ್ಲಾಕೇಡ್ ಏನು ಮಾಡಿಟ್ಟಿದ್ದಾರೆ, ಈಗ ಅಮೆರಿಕನ್ ಡಬಲ್ ಬ್ಲಾಕೇಡ್ ಏನಾಗಿದೆ, ಈಗ ಇರಾನ್ನ ಅತಿ ದೊಡ್ಡ ಶತ್ರು ಅದೇನೇನೆ. ನಿಮ್ಮ ಹತ್ರ ಯು ಮೇ ಇವನ್ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್, ಬಟ್ ಎಲ್ಲಿವರೆಗೂ ನಿಮ್ಮ ಡಬಲ್ ಬ್ಲಾಕೇಡ್ ಏನು ಹೋಗಲ್ವಲ್ಲ, ಆ ಡಬಲ್ ಬ್ಲಾಕೇಡ್ ಈಸ್ ಚೋಕಿಂಗ್ ಇರಾನ್ ರೈಟ್ ನೌ. ಮೇಜರ್ ಪಾಯಿಂಟ್ ಈಗ ಅದೇನೇನೆ. ಬಟ್ ಹೋರ್ಮುಜ್ ಚೋಕ್ ಮಾಡ್ತಿದೆ ಎಲ್ರಿಗೂ, ಯಾವುದು ಇರೋಬರು ಎಲ್ರಿಗೂ ಹೋರ್ಮುಜ್ ಕೂಡ ಚೋಕ್ ಮಾಡ್ತಾ ಇದೆ. ಇರಾನ್ ಬಂದರೂ ನಾನು ತಡಿತಾ ಇದ್ದೀನಿ, ಬ್ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಹೋರ್ಮುಜ್ ಇಂದ ಎಲ್ರಿಗೂ ಚೋಕ್ ಆಗಿದೆ, ಆಫ್ ಕೋರ್ಸ್ ಆಗಿದೆ. ಬಟ್ ಈಸ್ ಎನಿಬಡಿ ಕೇರಿಂಗ್? ಯಾರಿಗಾದ್ರೂ ಏನಾದರೂ ಕೇರ್ ಇದೆಯಾ? ಇರಾನ್ ಕೇರ್ ಇದೆಯಾ? ಇರಾನ್ ಕೇರ್ ಇದ್ರೆ ಅವ್ರು ಕ್ಲೋಸೇ ಮಾಡ್ತಿರ್ಲಿಲ್ಲ. ಟ್ರಂಪ್ ಕೇರ್ ಇದ್ರೆ ಡಬಲ್ ಬ್ಲಾಕೇಡ್ ಮಾಡ್ತಿರ್ಲಿಲ್ಲ. ಸೊ ದಟ್ಸ್ ಹೌ ಇಟ್ ಈಸ್ ಗೋಯಿಂಗ್ ಆನ್. ಎಲ್ಲರಿಗೂ ಅವರವರ ಒಂದು ಪರ್ಸನಲ್ ಇಂಟ್ರೆಸ್ಟ್ ಏನಿದೆ, ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವ್ರಿಗೆ ಬಂದಿದ್ದಾರೆ. ಆಸ್ ಫಾರ್ ಆಸ್ ಟ್ರಂಪ್ಸ್ ಸ್ಟೇಟ್ಮೆಂಟ್ ಏನಿದೆ, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಯು ಟಾಕ್ ಆರ್ ವಿ ವಿಲ್ ಫಿನಿಶ್ ದ ಜಾಬ್ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಈಗ ಹೇಳ್ತಿದ್ದಾರೆ. ಬಟ್ ಹೌ ಆರ್ ಯು ಪ್ಲಾನಿಂಗ್? ಈಗ ಇಮ್ಮಿಡಿಯೇಟ್ಲಿ ಅವ್ರು ಏನು ಮಾಡ್ಬೋದು? ಏರ್ ಸ್ಟ್ರೈಕ್ಸ್ ಅದು ನಡೀತಾನೆ ಇದೆ. ಓಕೆ, ದ ಗ್ರೇಟೆಸ್ಟ್ ಥಿಂಗ್ ಏನು ಮಾಡ್ಬೋದು ಅವರು? ಬಿಗ್ಗೆಸ್ಟ್ ಹಿಟ್ ಏನು? ಕಾರ್ಗ್ ಐಲ್ಯಾಂಡ್ ಮೇಲೆ ನೀವು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಬ್ಲಾಕೇಡ್ ತೆಗ್ಸೋಕ್ಕೋಸ್ಕರ ಯಾವುದು ಇರಾನಿಯನ್ ಬ್ಲಾಕೇಡ್ ಮತ್ತು ಅವರ ಒಂದು ಟೋಲ್ ಸಿಸ್ಟಮ್ ಏನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ, ಅದನ್ನು ತೆಗ್ಸೋಕ್ಕೋಸ್ಕರ ನೇವಲ್ ಅಟ್ಯಾಕ್ಸ್ ಮಾಡ್ಬೋದು. ಬಟ್ ಆರ್ ದೇ ರೆಡಿ ಫಾರ್ ಇಟ್ ಇಸ್ ದ ಕ್ವೆಶನ್. ಯಾಕಂತ ಹೇಳಿದ್ರೆ ಇವರ ಒಂದು ಹೊಸ ಸ್ಟ್ರಾಟಜಿ ರಮಾಕಾಂತ್ ಅವರೇ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಆಗ್ಲೇನೆ ಪ್ರಪಂಚಕ್ಕೆ ತಿಳಿಸಿದ್ರು ಅವ್ರ ಹತ್ರ ನೇವಲ್ ಡ್ರೋನ್ಸ್ ಕೂಡ ಇದೆ. ಯಾವ ನೇವಲ್ ಡ್ರೋನ್ಸ್ನ ಇಟ್ಕೊಂಡು ಯುಕ್ರೇನ್ ರಷ್ಯನ್ ಸ್ಟ್ರಾಂಗ್ ನೇವಿನ ಅವ್ರು ಫುಲ್ ಬ್ಲ್ಯಾಕ್ ಸಿ ಫ್ಲೀಟ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ಬಿಟ್ರು. ಅಷ್ಟು ಕೆಟ್ಟದಾಗ ಅವ್ರು ಅಟ್ಯಾಕ್ ಮಾಡಿದ್ರು ಯುಕ್ರೇನಿಯನ್ಸ್ ರಷ್ಯಾ ಮೇಲೆ. ಅದು ಈಗಲೂ ನಡೀತಾನೆ ಇದೆ. ರಷ್ಯಾ ಏನು ಮಾಡೋಕ್ಕಾಗಲಿಲ್ಲ ಕೌಂಟರ್ ಅದಕ್ಕೆ. ಅದೇ ಪರಿಸ್ಥಿತಿ ಅಮೆರಿಕನ್ ನೇವಿ ಬಂದರೂ ಕೂಡ ಹೇಳಕ್ಕಾಗಲ್ಲ. ಯಾವುದು ಯುಕ್ರೇನ್ಗೆ ಸಪ್ಲೈ ಮಾಡಿದ್ರು? ಯುಕ್ರೇನ್ಗೆ ಇಲ್ಲ, ಯುಕ್ರೇನ್ ಕೂಡ ತಂದೆ ಬಿಲ್ಟ್ ಮಾಡ್ಕೊಂಡಿತ್ತು. ಅವ್ರದೇ ಕಂಪನೀಸ್ ಇದೆ, ಅವರೇನೇ ಮಾಡಿದ್ರು. ಚೈನಾ ಕಡೆಯಿಂದನೂ ಸಪ್ಲೈ ಆಗಿರ್ಬೋದು. ಬಟ್ ಅವರ ಸ್ಟಾಕ್ ಪೈಲ್ಸ್ ಅಲ್ಲಿ ನೇವಲ್ ಡ್ರೋನ್ಸ್ ಕೂಡ ಇದೆ. ನೇವಲ್ ವಾರ್ಫೇರ್ ಆಕ್ಚುಲ್ ಆಗಿ ಏನಾದರೂ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಡ್ರೋನ್ಸ್ ಏನಿದೆಯಲ್ಲ, ನೇವಲ್ ಡ್ರೋನ್ಸ್, ದೇ ಕ್ಯಾನ್ ಬಿ ಡೆವಾಸ್ಟೇಟಿಂಗ್ ಫಾರ್ ಅಮೆರಿಕನ್ ನೇವಿ. ಇದು ನಾನೀಗ ಪ್ರಭಾಕರ್ ಸರ್ ಕೇಳೋದಾದ್ರೆ, ಪ್ರಭಾಕರ್ ಸರ್, ಈಗ ವಿ ಥಿಂಕ್ ದಟ್ ವಿ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಪ್ರೋಗ್ರೆಸ್, ವಿ ಥಿಂಕ್ ದ ಇರಾನಿಯನ್ಸ್ ವಾಂಟ್ ಟು ಮೇಕ್ ಅ ಡೀಲ್. ಇದನ್ನ ವ್ಯಾನ್ಸ್ ಹೇಳಿರೋದು ಸರ್, ಇರಾನ್ ಅವರೇ ಒಂದು ಡೀಲ್ಗೆ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವ್ಯಾನ್ಸ್ ಮಾತಾಡ್ತಾರಲ್ಲ. ಈ ವ್ಯಾನ್ಸ್ ಮಾತ್ರ ನಂಬೋದಾ ನಾವು? ಡೀಲಿಗೆ ಬಂದ್ಬಿಡ್ತಿದ್ದಾರೆ, ಅವರೆಲ್ಲ ರೆಡಿ ಇದ್ಬಿಟ್ಟಿದ್ದಾರೆ. ಇರಾನ್ ಅವ್ರು ನೋಡಿದ್ರೆ ಅವ್ರು ಒಂದು ಇಂಚ್ ಕದಲಲ್ಲ ಅಂತ ಅವರು ಆ ದಿಕ್ಕಲ್ಲಿ ಇದ್ದಾರಲ್ಲ. ಇದ್ರಲ್ಲಿ ಯಾವ್ದು ನಿಜ ಸರ್? ಇದರಲ್ಲಿ ನೋಡಿ, ಇದರಲ್ಲಿ ಹೇಗೆ ಅಂತಂದ್ರೆ, ಕೇವಲ ಟ್ರಂಪ್ ಮಾತ್ರ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಅನ್ನೋ ತರಹ ಅಲ್ಲ. ಅವರ ಸರ್ಕಾರದಲ್ಲಿ ಯಾರ್ಯಾರು ಉನ್ನತ ಹುದ್ದೆಯಲ್ಲಿ ಇದ್ದಾರ ಎಲ್ರು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ. ಮುಖ್ಯವಾಗಿ ಹೆಕ್ಸೆಟ್ ಮತ್ತೆ ವ್ಯಾನ್ಸನ್ ಅಷ್ಟೇ, ಹಾಗೇನೆ ರೂಬಿಯೋ. ಈಗ ಏನಾಗಿದೆ ಮುಖ್ಯವಾಗಿ, ಈಗ ಅಮೆರಿಕಾಗೆ ಗೊತ್ತಾಗಿದೆ ಈ ಕೇವಲ ಮಾತುಕತೆ ಮೂಲಕವೇ ಮಾಡಿ ಮಾತುಕತೆ ಸಂಧಾನಕ್ಕೆ ಬರ್ಬೇಕು. ಇರಾನ್ಗೂ ಕೂಡ ಮಾತುಕತೆ ಅವಶ್ಯಕ ಇದೆ, ಅಮೆರಿಕ ಬರ್ಲೇಬೇಕು ಅನ್ನೋದು ಇದೆ. ಆದ್ರೆ ಯಾವ್ಯಾವ ವಿಷಯಗಳು ಡಿಸ್ಕಸ್ ಮಾಡ್ಬೇಕು, ಯಾವ್ಯಾವ ಪಾಯಿಂಟ್ಸ್ ನಾವು ಈಲ್ಡ್ ಮಾಡ್ಬೇಕು, ಎಲ್ಲಿ ಒಪ್ಪಿಗೆ ಎಲ್ಲಿ ವಿರೋಧ ಇದೆ ಅನ್ನೋದನ್ನ ಅತಿ ಮುಖ್ಯವಾಗಿ ಕಂಡುಹಿಡಿಬೇಕು. ಹಾಗಾಗಿ ಇಬ್ರು ಈಲ್ಡ್ ಆಗೋದಕ್ಕೆ ರೆಡಿ ಇಲ್ಲ. ಅವರು ಏನು ಹೊಸ
ರಿಕ್ವೆಸ್ಟ್ ಕಳ್ತಿದ್ರು ಅದೆಲ್ಲ ರಿಪಿಟೇಟಿವ್ ರಿಕ್ವೆಸ್ಟೇ ಆಗಿದೆ ಹೆಚ್ಚು ಓಕೆ. ಈಗ ಏನಾಗಿದೆ ಮುಖ್ಯವಾಗಿ ಅಂತಂದ್ರೆ ನೋಡಿ, ಈಗ ಕೇವಲ ಅಮೆರಿಕ ಮಾತ್ರ ಒತ್ತಡ ಹಾಕಿದ್ರೆ ಇರಾನ್ ಬಂದು ಒಪ್ಕೊಳ್ಳುವಂತ ಸ್ಥಿತಿ ಇಲ್ಲ ಇವತ್ತು. ಈಗ 2 ತಿಂಗಳು ಮುಂಚೆ ಏನಿತ್ತು ಆ ಸ್ಥಿತಿ ಇಲ್ಲ. ಈಗ ದಿನೇ ದಿನೇ ಸಂಬಂಧಪಟ್ಟಂತ ವಾತಾವರಣ ಅತಿಯಾಗಿ ಬದಲಾವಣೆ ಆಗ್ತಾನೆ ಇದೆ. ಈಗ ಮುಖ್ಯವಾಗಿ ನನಗನ್ಸೋ ರೀತಿನಲ್ಲಿ ಏನು ಅಂತಂದ್ರೆ, ರಷ್ಯಾ ಮತ್ತೆ ಚೀನಾ ಅವರು ಇರಾನ್ಗೆ ಸರಿಯಾಗಿ ಪಾಠ ಹೇಳ್ಬೇಕು ಅನ್ನೋದನ್ನ ಒಪ್ಪಿಸಿ ಕರ್ಕೊಂಡ್ ಬರ್ಬೇಕು ಮೀಟಿಂಗಿಗೆ ಅನ್ನೋದನ್ನ ಅಮೆರಿಕ ಕನ್ವಿನ್ಸ್ ಮಾಡ್ತಾರೆ. ಜಸ್ಟ್ ಒನ್ ಕಾಲ್ ಅವೇ ಫ್ರಮ್ ವೈಟ್ ಹೌಸ್ ಟು ಬೇಜಿಂಗ್ ಅಂಡ್ ಟು ಅದು ಮೋಸ್ಟ್ಲಿ ಅದು ಆವಾಗ ಏನು ಅಂತಂದ್ರೆ, ಈಗ ನ್ಯೂಕ್ಲಿಯರ್ ಎನ್ರಿಚ್ ಯುರೇನಿಯಂ ನ ಸರೆಂಡರ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಹಾಕ್ತಾರೆ. ಇವ್ರು ಮುಂದೆ ಏನು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಇಂಪ್ರೂವ್ ಮಾಡಬಾರ್ದು ಅನ್ನೋ ಕಂಡೀಷನ್ ಹಾಕ್ತಾರೆ. ಅದಕ್ಕೆ ಮೋಸ್ಟ್ಲಿ ಒಪ್ಕೊಳ್ಳುತ್ತೆ ಇರಾನ್. ಯಾಕೆ ಅಂದ್ರೆ ಅದು 12 ವರ್ಷಕ್ಕಲ್ಲ, ಅದು ಹೆಚ್ಚು ಕಡಿಮೆ ಪರವಾಗಿಲ್ಲ 20 ವರ್ಷಕ್ಕೆ ಇರಬಹುದು ಅಂತ ಟ್ರಂಪೇ ಹೇಳಿರುವಾಗ ಅದಕ್ಕೆ ಒಪ್ಸೋದಕ್ಕೆ ಸುಲಭ ಆಗತ್ತೆ. ಅದೊಂದು. ಏನಾಗಿದೆ ಅಂದ್ರೆ, ಟ್ರಂಪ್ ಹಿಂದಿನ ಸತಿ ಪವರ್ ನಲ್ಲಿ ಇದ್ದಾಗ್ಲೂ ಈಗ ಬಂದಾಗ್ಲೂ ಈ ನಡುವೆ ಪ್ರಪಂಚದಲ್ಲಿ ಅತಿಯಾಗಿ ಬದಲಾವಣೆಗಳಾಗೋಗಿದೆ. ಆರ್ಥಿಕವಾಗಲೇ, ವ್ಯಾಪಾರ ದೃಷ್ಟಿಯಿಂದನೇ ಆಗ್ಲಿ, ಎನರ್ಜಿ ಡಿಪೆಂಡೆನ್ಸ್ ಅತಿಯಾಗಿ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಈಗ ಮುಖ್ಯವಾಗಿ ಏನಂದ್ರೆ, ಮಾಸ್ಕೋದು ಅವರು ನಮ್ಗೆ ದೂರದಿಂದ ನೋಡುವಾಗ ಬಹಳ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತೆ. ಆದ್ರೂ ಚೈನಾಗೆ ಕಂಪೇರ್ ಮಾಡಿದ್ರೆ ರಷ್ಯಾದು ಪವರ್ ಅಷ್ಟೊಂದು ಇಲ್ಲ. ಈಗ ನೋಡಿ, ಚೈನಾ ಎಲ್ರು ರೆಡ್ ಕಾರ್ಪೆಟ್ ವೆಲ್ಕಮಿಗೆ ಹೋಗ್ಲೇಬೇಕು ಅನ್ನೋ ಕ್ಯೂ ದೊಡ್ಡದಾಗೆ ಇದೆ. ಎಂತೆಂತ ಮಹಾ ಹೋಗಿ ಬಂದಿದ್ದಾರೆ. ಇವತ್ತು ಡಿಪಾರ್ಚರ್ ಆಗೋ ತನಕ ಪುತಿನ್ ಅನ್ನು ಸೇರಿಸಿ. ಈಗ ಏನಾಗಿದೆ, ಚೈನಾ ತಕ್ಷಣ ಚೈನಾ ಯಾವ್ದಕ್ಕೆ ಮಾಡ್ತಾ ಇಲ್ಲ. ಹಾಗಾಗಿ ಒಪ್ಪಿಸುವಂತ ಚಾನ್ಸಸ್ ಜಾಸ್ತಿ ಇದೆ. ಮಾಸ್ಕೋ ಕೂಡ ಇರಾನ್ ಅನ್ನು ಒಪ್ಪಿಸುವಂತ ಚಾನ್ಸ್ ಇದೆ. ಇದಕ್ಕೆ ಅಮೆರಿಕ ಈಗ ಪ್ರಯತ್ನ ಮಾಡಿಯೇ ಮಾಡುತ್ತೆ. 2 ದಿನ ಹೆಚ್ಚಂದ್ರೆ 3 ದಿನ ಸಮಯ ಕೊಟ್ಟಿದ್ದಾರೆ ಇರಾನ್ಗೆ, ಮಾತುಕತೆಗೆ ತಯಾರಾಗಿ ಬನ್ನಿ ಅಂತ. ಹಾಗಾಗಿ ಈ ದಿನದಲ್ಲಿ ಬಹುಶಃ ಚೈನಾ ಮತ್ತೆ ರಷ್ಯಾ ಕೂಡ ಇರಾನ್ಗೆ ಹೇಳೋ ಸಾಧ್ಯತೆ ಇದೆ. ಹೇಳಿ ಅಂತ ಅಮೆರಿಕ ಚೈನಾ ಮತ್ತೆ ರಷ್ಯಾಗೂ ಹೇಳೋ ಚಾನ್ಸಸ್ ಕೂಡ ಅಧಿಕವಾಗಿದೆ. ಪುನರಾವರ್ತನೆ ಮಾಡಬಹುದು, ಆದ್ರೆ ಅದಕ್ಕೂ ಸ್ವಲ್ಪ ಬೆಲೆ ಇದೆ. ಗಿರೀಶ್ ಲಿಂಗಣ್ಣ ಸರ್ಗೆ ನನ್ನ ಪ್ರಶ್ನೆ ಇರುತ್ತೆ. ಗಿರೀಶ್ ಲಿಂಗಣ್ಣ ಸರ್, ಈಗ ನಾನು ಈ ವೆಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೆ. ಇವರು ಯುದ್ಧ ಮಾಡಲ್ಲ ಅಂತ ಒಂದು ಕಡೆ ಮಾತು ಬರ್ತಾ ಇರುತ್ತೆ. ನಾವು ರೆಡಿ ಆಗ್ತಾ ಇದ್ದೀವಿ, ಇನ್ನೊಂದು ಹಿಟ್ ಬಾಕಿ ಇದೆ, ಕೊಟ್ಟುಬಿಡ್ತೀವಿ ಅನ್ನೋ ರೀತಿಯಲ್ಲಿ ಅಮೆರಿಕನೂ ಮಾತಾಡ್ತಾ ಇದೆ. ಈಗ ಇರಾನ್ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಇರಾನ್ನಿಂದ ಚೈನಾ ದೂರ ಸರಿತಾ ಇದೆಯಾ? ಇರಾನ್ ವಿಚಾರದಲ್ಲಿ ಅಮೆರಿಕಕ್ಕೆ ಚೈನಾ ನಿಜವಾಗ್ಲೂ ಹತ್ತಿರವಾಗ್ತಾ ಇದೆಯಾ? ಅಥವಾ ಈ ವಿಚಾರದಲ್ಲಿ ಅಮೆರಿಕನ ಎಷ್ಟು ನಂಬಕ್ಕಾಗಲ್ವೋ ಚೀನಾನು ಕೂಡ ಅಷ್ಟೇ ನಂಬಕ್ಕಾಗಲ್ವಾ ಅಂತ? ಇಲ್ಲ, ಅಮೆರಿಕಾನು ನಂಬಕ್ಕಾಗಲ್ಲ, ಚೀನಾನು ನಂಬಕ್ಕಾಗಲ್ಲ. ಚೀನಾ ಎಲ್ಲೂ ಅವರು ಸರೆಂಡರ್ ಆದಂಗೆ ಎಲ್ಲೂ ಕಾಣ್ತಾ ಇಲ್ಲ. ಇನ್ನು ವಾರ್ನಿಂಗ್ ಕೊಟ್ಟು ಕಳ್ಸಿದಾರೆ ಟ್ರಂಪ್ಗೆ, ತೈವಾನ್ ವಿಷಯದಲ್ಲಿ ಬಂದ್ರೆ ನಾವು ಸುಮ್ನಿರಲ್ಲ ಅಂತ. ಸೊ ದೇ ಹ್ಯಾವ್ ಕ್ಲಿಯರ್ಲಿ ವಾಂಡ್ ಅಮೆರಿಕಾ ಅಂಡ್ ಸೆಂಟ್. ಅಂದ್ರೆ ಟ್ರಂಪ್ಗೆ ಮುಖಭಂಗ ಅಂತಾನೆ ಬಿಂಬಿಸಿದೆ ಎಲ್ಲ ನೀವು ನರೇಷನ್ಸ್ ಗಳು ನೋಡಿದ್ರೆ. ಟ್ರಂಪ್ ವಾಸ್ ನಾಟ್ ವೆರಿ ಕಂಫರ್ಟಬಲ್ ಇನ್ ಚೀನಾಸ್ ಡಿಸ್ಕಷನ್ ನನಗೆ ತಿಳಿದಂಗೆ. ಸೊ ಚೀನಾ ಈಸ್ ಹ್ಯಾವಿಂಗ್ ಎಕನಾಮಿಕಲಿ ತುಂಬಾನೇ ಸಪೋರ್ಟ್ ಇದೆ ಇರಾನ್ ಇಂದ. ಅವ್ರು 90% ಆಫ್ ದಿ ಆಯಿಲ್ ಚೈನಾಗೆ ಕೊಡ್ತಾ ಇದಾರೆ. ಸೊ ಚೈನಾನು ಅಷ್ಟೇ ಸಪೋರ್ಟ್ ಮಾಡಿದೆ ಇರಾನ್ಗೆ. ಸೊ ಅವ್ರು ಯಾಕೆ ಇರಾನ್ ಅನ್ನು ದೂರ ಮಾಡ್ಕೋತಾರೆ? ಟ್ರಂಪ್ ನಾನು ಇರಾನ್ಗೆ ಬದಲಿಯಾಗಿ ನಾನು ಕೊಡ್ತೀನಿ ಅಂತ, ಈಗ ಇರಾನ್ಗೆ ಬದಲಿಯಾಗಿ ನಾನು ಕೊಡ್ತೀನಿ ಅಂತ ಅಮೆರಿಕ ಹೇಳಿದ್ರೆ ನಾಡಿದ್ದೊಂದು ಮಾತಾಡ್ತಾರೆ. ಸೊ ಟ್ರಂಪ್ ಕೇಳ್ಕೊಂಡು ಚೀನಾ ಒಪ್ಕೊಳ್ಳುತ್ತೆ ಅನ್ನೋದು ನನಗೆಲ್ಲೂ ನಂಬಿಕೆ ಇಲ್ಲ, ನನ್ನ ಪರ್ಸನಲ್ ಆಗಿ ಕೇಳಿದ್ರೆ. ಸೊ ಟ್ರಂಪ್ ಇರಾನ್ಗೆ ಯಾವತ್ತಿದ್ರು ಚೈನಾ ಮತ್ತೆ ರಷ್ಯಾದು ಯಾವತ್ತಿದ್ರು ಸಪೋರ್ಟ್ ಇದ್ದೇ ಇರುತ್ತೆ, ಅದು ಯಾವತ್ತಿದ್ರು ಕಮ್ಮಿ ಆಗಲ್ಲ ಅನ್ನೋದು ಅದೊಂದು ಕ್ಲಾರಿಟಿ ಕ್ಲಿಯರ್ ಆಗಿದೆ. ಸೊ ಅವ್ರು ಏನೇ ಮಾತಾಡಿದ್ರು ಬಟ್ ದೇ ವಿಲ್ ಡೂ ವಾಟ್ ದೇ ವಾಂಟ್ ಟು ಡೂ, ಅಷ್ಟು ಮಾತ್ರ ಹೇಳ್ಬೋದು. ಸರ್, ಈಗ IRGC ವಿಚಾರಕ್ಕೆ ಬಂದಾಗ IRGC ಕೈನಲ್ಲಿ ಇರಾನ್ ಇರೋದು ಖಮೇನಿಗಿಂತ ಡೇಂಜರಸ್ಸಾ ಅಂತ ಒಂದು ಪಾಯಿಂಟ್ ಬರ್ತಾ ಇದೆ. IRGC ಇಷ್ಟೆಲ್ಲ ಆದಮೇಲೂ ಇಷ್ಟೊಂದು ಭರವಸೆ ಹೇಗೆ ಇಟ್ಕೊಂಡಿದ್ದಾರೆ ಅವರು? ನಾವು ನಿಮ್ಮನ್ನು ಬಿಡಲ್ಲ, ನಾವು ಮಾಡ್ತೀವಿ ನೋಡಿ, ಈ ಒಂದು ಮಾತು ಹೇಳಲಿಕ್ಕೆ ಏನೋ ಅವ್ರಿಗೊಂದು ಸ್ಟ್ರೆಂತ್ ಇರಬೇಕಲ್ಲ ಸರ್. ಈಗ ನಾವು ಕೇಳ್ತಿರೋದೇನು, ಬ್ಲಾಕೇಡ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ, ಬಂದರುಗಳು ಬಿಡ್ತಾ ಇಲ್ಲ, ಅವರು ಹಡಗು ಬಿಡ್ತಾ ಇಲ್ಲ, ಹೋರ್ಮುಜ್ ಬ್ಲಾಕ್ ಆಗಿದೆ. ಅಂದರೆ ತೈಲ ವ್ಯಾಪಾರ ಮಾಡಿದ್ರೇ ಅಲ್ವಾ ಇರಾನ್ಗೆ ದುಡ್ಡು ಗಿಟ್ಟೋದು. ಸೊ ದುಡ್ಡೇ ಇಲ್ಲದ ಮೇಲೆ ಏನು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಅವರು ಅಂತ ಪಾಯಿಂಟ್ ಸರ್ ಇಲ್ಲಿ.
ಈಗ IRGC ನ ದೇ ಹ್ಯಾವ್ ಗಿವನ್ ದೇರ್ ಸೆಲ್ಫ್ ಪವರ್ಸ್, ಅಂದ್ರೆ 31 ಪ್ರಾವಿನ್ಸ್ ಅಲ್ಲಿ 31 IRGC ಕಮಾಂಡರ್ಸ್ ಅವ್ರದೇ ಆದ ಪವರ್ಸ್ ಗಳನ್ನ ಅವರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮೊಸಾಯಿಕ್ ಟೈಪ್ ಆಫ್ ಡಿಫೆನ್ಸ್ ಅಂತ ಅವತ್ತೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ತರ ಮೊಸಾಯಿಕ್ ಟೈಪ್ ಆಫ್ ಡಿಫೆನ್ಸ್ ನ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಯಾವ ಹಿತಾಸಕ್ತಿ ಆ ಪ್ರಾವಿನ್ಸ್ ಕರೆಕ್ಟ್ ಅನ್ಸುತ್ತೋ ಅವ್ರು ಅದ್ರ ಮೇಲೆ ಆಕ್ಟ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಇಂದ ಯಾವುದೇ ವಿಧವಾದ ಪವರ್ಗೂ ಅವ್ರು ಕಾಯ್ತಾ ಇಲ್ಲ. ಈಗ ಡಿಸ್ಕಷನ್ ನಡೀತಾ ಇರೋದು ಯಾರು, ಪ್ರಾಬಬ್ಲಿ ದ ಪೊಲಿಟಿಕಲಿ ಎಲೆಕ್ಟೆಡ್ ಲೀಡರ್ಸ್ ಗಳನ್ನ ಮತ್ತೆ ಅಮೆರಿಕ ಮಧ್ಯೆ ಡಿಸ್ಕಷನ್ ನಡೀತಾ ಇದೆ. ದೋ ಏನೇ ಆದರೂ ಇಟ್ ಈಸ್ ದಿ ಓನರ್ಸ್ ಆಫ್ ದಿ ಇದು ಯಾರು ಲೀಡರ್ಸ್ ಈ 31 ಕಮಾಂಡರ್ಗಳನ್ನ ಒಪ್ಪಿಸ್ಬೇಕು ಬಂದು. ಸೊ ಆ 31 ಕಮಾಂಡರ್ಗಳಲ್ಲಿ ಮತ್ತೆ ಏನಾರು ಮನಸ್ತಾಪ ಬಂದ್ರೆ ಇದು ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಇದೆ, ಅದು ಇರಾನ್ ಒಳಗಡೆ ಈಗ ಆ ಸದ್ಯಕ್ಕೆ ಆ ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ಅಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಇನ್ನು ನಮ್ಮ ಕಮೇನಿ ಮುಜ್ತಬಾ ಕಮೇನಿ ಬಂದು ಕೂತ್ಕೊಳ್ಳೋ ತನಕ ಈ ಒಂದು ಇಶ್ಯೂಸ್ ಗಳು ನಡೀತಾನೆ ಇರುತ್ತೆ. ಪ್ರಾಬಬ್ಲಿ ಮುಜ್ತಬಾ ಕಮೇನಿ ಬಂದ ಮೇಲೆ IRGC ಅವ್ರ ಮಾತು ಕೇಳಿ ಒಂದು ಸಿಂಗಲ್ ಲೀಡರ್ಶಿಪ್ ಗೆ ಆದರೆ ಈ ಒಂದು ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗಿರೋ ಸಿಚುಯೇಷನ್ ಅಲ್ಲಿ ಇದೊಂಥರ ಸ್ಪ್ಲಿಟ್ ಆಗಿದೆ ಪವರ್ ಬಿಟ್ವೀನ್ IRGC ಮತ್ತೆ ಪೊಲಿಟಿಕಲ್ ಲೀಡರ್ಸ್ ಗಳ ಮಧ್ಯೆ. ಫೈನ್ ಪ್ರಾಬಬ್ಲಿ ಮುಜ್ತಬಾ ಇಸ್ ಕಮಿಂಗ್ ಅಪ್ ಅಂತ ಹೇಳ್ತಾ ಇದಾರೆ. ಬಿಕಾಸ್ ಮೊನ್ನೆ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಜ್ತಬಾ ಕಮೇನಿ ಅಂತ ಹೇಳಿದ್ರೆ ಪ್ರಾಬಬ್ಲಿ ರಿಕವರ್ ಆಗ್ತಾ ಇರ್ಬೋದು. ಅವ್ರ ಕಾಲ್ ಹೋಗಿದ್ಯೋ, ಮುಖ ಫುಲ್ ಕೆಟ್ಟೋಗಿದ್ಯೋ, ಏನಾಗಿದ್ಯೋ ನನಗೆ ಗೊತ್ತಿಲ್ಲ. ಬಟ್ ಅಟ್ ಲೀಸ್ಟ್ ಈಸ್ ಕಮಿಂಗ್ ಬ್ಯಾಕ್ ಅನ್ನೋ ಒಂದು ಸಂದೇಶ ಅಂತೂ ಬರ್ತಾ ಇದೆ. ಅವ್ರ ಏನಾರು ಬಂದರೆ ಪ್ರಾಬಬ್ಲಿ ಈ ಒಂದು ಇಶ್ಯೂಸ್ ಗಳು ಕಮ್ಮಿ ಆಗ್ತಾ ಹೋಗ್ಬೋದು. ಈ ಪವರ್ ಹೇಗೆ ಸ್ಪ್ರೆಡ್ ಔಟ್ ಆಗಿದೆಯಲ್ಲ ಅದೆಲ್ಲ ಮತ್ತೆ ಒಗ್ಗೂಡಿ ಒಂದು ಹೈಕಮಾಂಡ್ ಅಂತ ಬರ್ಬೋದು. ಫೈನ್. ನಾನು ಸುನಿಲ್, ಈಗ ಇಸ್ರೇಲ್ದು ಕಂಡೀಷನ್ ಏನಿದೆ ಈಗ ಇಲ್ಲಿ ಏನಾಗ್ತಾ ಇದೆ, ಯಾರು ನೆತನ್ಯಾಹು ತಲೆ ತೆಗಿತೀರೋ, ಯಾರು ಟ್ರಂಪ್ ತಲೆ ತೆಗಿತೀರೋ ಅವ್ರಿಗೆ ನಾವು ಕೋಟ್ಯಾಂತರ ರೂಪಾಯಿ, ಈಗ ಭಾರತೀಯ ರೂಪಾಯಿಗಳನ್ನ ನಾನು ಹೇಳೋದಾದರೆ ಇದೇ ರೀತಿಯಲ್ಲಿ ಪ್ರತಿಕ್ರಮ ಶೀರ್ಷಿಕೆ ಅಡಿಯಲ್ಲಿ ಒಂದು ಬಿಲ್ಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ಇರಾನ್ನಲ್ಲಿ 50 ಮಿಲಿಯನ್ ಯೂರೋ ಬಹುಮಾನ ಕೊಟ್ಟು ಬಿಡ್ತೀವಿ ನೆತನ್ಯಾಹು ಟ್ರಂಪ್ ತಲೆ ತೆಗೆದವರಿಗೆ ಅಂತ ಹೇಳಿ 561 crore rupees 561 ಕೋಟಿ ರೂಪಾಯಿಗಳು ಕೊಟ್ಟು ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಹೇಳ್ತಿರ್ಬೇಕಾದ್ರೆ ಇದು ಯಾವ ಥರ ಕಥೆ ಇದು ಸುಮ್ಮನೆ ಹೆದರಿಸೋದಾ, ಒಂದು ರೀತಿಯಲ್ಲಿ ಫ್ಯಾನ್ಸಿ ರೀತಿ ಹೇಳಿಕೆಗಳ ಇವೆಲ್ಲವೂ ಕೂಡ, ಅಥವಾ ನಾವು ಅಷ್ಟು ಸೀರಿಯಸ್ ಆಗಿದ್ದೀವಿ ತೋರಿಸ್ಕೊಳ್ಳೋ ವಿಚಾರಣ, ಸಂಸ್ಥೆ ಆದರೂ ಅವ್ರ ತಲೆ ತೆಗಿಲಿ, ವ್ಯಕ್ತಿ ಆದರೂ ತಲೆ ತೆಗಿಲಿ, 561 ಕೋಟಿ ಕೊಟ್ಬಿಡ್ತೀವಿ ನಾವು ಅಂತ. See, this is what I call as state terrorism by legislation. ಓಕೆ. This is state sponsored terrorism by legislation. ಓಪನ್ ಆಗಿ ಅವ್ರು ಅನೌನ್ಸ್ ಮಾಡ್ತಿದ್ದಾರೆ. ಕಮೇನಿನ್ ಸಾಯಿಸಿದ್ರೆ ಏನದು? That is also the same. ಅದು ಅಟ್ಯಾಕ್ ಅಲ್ಲಿ ಸತ್ತಿದ್ದಾರೆ. ಇಲ್ಲ ಅಂತ ನಾನು ಯಾವಾಗ ಹೇಳಿದ್ದೀನಿ? What I am trying to say is ಏನ್ ನಡೆದಿದೆ ಅಲ್ಲಿ, this is state sponsored, this is a legislation, and what they done was worse. ಯಾಕಂದ್ರೆ ಇವಾಗ ನೀವಾಗ್ಲೇ ಹೇಳ್ತಾ ಇದ್ರಲ್ಲ, ಅಮೆರಿಕನ್ ಸೆನೆಟ್ ಅಲ್ಲಿ 50-47 ಸಮಥಿಂಗ್ ಲೈಕ್ ದಟ್, ಅದು ಈಗ ತಂದಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ವಾಟ್ ಯು ಆರ್ ಡಿಸ್ಕಸಿಂಗ್ ಅದರ್ ರಿಲೇಟೆಡ್, ಜಸ್ಟ್ ಟು ಆ್ಯಡ್ ಆನ್, ಈಗ ಈ 2 months ಈಗ ಯಾವಾಗ ಮುಗಿಯತ್ತಲ್ಲ, ಮುಗಿದ ಮೇಲೂ ಇದು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಅವ್ರೇನ್ ಪ್ಲಾನ್ ಮಾಡಿದ್ದಾರೆ ಗೊತ್ತಾ ಈಗ ಅಮೆರಿಕ ಅವರು, ದಿಸ್ ಇಸ್ ಅನ್ ಇಂಟರ್ನಲ್ ನ್ಯೂಸ್, ಅವರು ಈ ಆಪರೇಷನ್ ಏನ್ ಮಾಡಕ್ ಬಂದಿದಾರಲ್ಲ ಈಗ ಇದ್ರ ಹೆಸರು ಚೇಂಜ್ ಮಾಡ್ಬಿಡ್ತಾರೆ. ಇಟ್ ವಿಲ್ ಬಿ ಎ ಡಿಫರೆಂಟ್ ಆಪರೇಷನ್, ಬೇರೆ ಎಲ್ಲ ಹಂಗೆ ನಡೀತಾ ಇರುತ್ತೆ. ಸೆನೆಟ್ ಏನ್ ಮಾಡತ್ತೋ ಮಾಡ್ಕೋತಾ ಇರ್ಲಿ, ದಿಸ್ ಇಸ್ ವಾಟ್ ದೇ ಆರ್ ಡೂಯಿಂಗ್. ರೈಸಿಂಗ್ ಲಯನ್ ಅದೆಲ್ಲ ಮುಗೀತು. ಸೊ ದಿಸ್ ಇಸ್ ವಾಟ್ ದೇ ಆರ್ ಪ್ಲಾನಿಂಗ್. ಗವರ್ಮೆಂಟ್ ಸಿ ಎಲ್ಲದಕ್ಕೂ ಒಂದು ಕೌಂಟರ್ ಅನ್ನೋದನ್ನ ಇಟ್ಕೊಂಡೇ ಬಂದಿರ್ತಾರೆ. ದಿಸ್ ಇಸ್ ವೆಲ್ ಪ್ಲಾನ್. ಆಮೇಲೆ ಇದು ನೀವು ಹೇಳಿದ್ರಲ್ಲ ಈಗ ನಾವು ಬೌಂಟಿ ಕೊಟ್ಟಿದ್ದೀವಿ ಅಂತ. ಸೊ ಬೇಸಿಕಲಿ ಈಗ ನೀವು ನೋಡಿದ್ರೆ ಇರಾನ್ ಹ್ಯಾಸ್ ಅಕ್ಸೆಪ್ಟೆಡ್ ನಾವು ಆ ಲೀಡರ್ಸ್ನ ನಾವೇನು ಮಾಡೋಕ್ಕಾಗಲ್ಲ ಅಂತ. ಓಕೆ. ಈಗ ಅದೇ ಇರಾನ್ಗೆ ಈ ಕೆಪಾಸಿಟಿ ಇದ್ದಿದ್ರೆ ಈ ರೀತಿಯಾದಂತಹ ಒಂದು ಲೆಜಿಸ್ಲೇಷನ್ ಅವ್ರು ಪಾಸ್ ಮಾಡೋ ನೆಸೆಸಿಟಿ ಇರಲಿಲ್ಲ. ನಾವೇ ಹೊಡಿತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ದೇ ಹ್ಯಾವ್ ಅಕ್ಸೆಪ್ಟೆಡ್. ದಿಸ್ ಈಸ್ ಒನ್ ಆಫ್ ದ ವೀಕೆಸ್ಟ್ ಪಾಯಿಂಟ್ಸ್ ಅವರೇ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಸ್ಟ್ರೆಂತ್ನ ಅವರು ತೋರಿಸಿದ್ರು ಇಷ್ಟು ದಿನ, ಈ ಒಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಲೆಜಿಸ್ಲೇಷನ್ ಅವರು ಪಾಸ್ ಮಾಡಿ ಅವ್ರನ್ನ ಸಾಯಿಸೋಕ್ಕೋಸ್ಕರ ಅದನ್ನು ಇವತ್ತು ಅವರೇ ಒಪ್ಕೊಂಡಿದ್ದಾರೆ. ಅಟ್ ದಿಸ್ ಪಾಯಿಂಟ್ ಈ ಒಂದು ಆಸ್ಪೆಕ್ಟಲ್ಲಿ ನಾವು ವೀಕ್ ಇದ್ದೀವಿ ಅಂತ. ಸೊ ಇದೇ ಗಾರ್ಬಲ್ಲಿ ಅಂದರೆ ಯಾವ ಒಂದು ಪ್ರಿಟೆಕ್ಸ್ಟಲ್ಲಿ ಅವ್ರು ಇದನ್ನು ಹೇಳಿದ್ದಾರೆ ಅನ್ನೋದನ್ನು ನೋಡಬೇಕು. ಏನೇನೆಲ್ಲ ಆಗಿ ಒಳಗಡೆ ಏನೇನೆಲ್ಲ ಡಿಸ್ಕಷನ್ಸ್ ನಡೆದಿದ್ರೆ ಅವರು ಈ ಲೀಡರ್ಸ್ನ ನೀವು ಸಾಯಿಸಿ, ಮತ್ತೆ ನಾಟ್ ಜಸ್ಟ್ ನೆತನ್ಯಾಹು ಟ್ರಂಪ್, ಆ ಸೆಂಟ್ಕಾಮ್ ಕಮಾಂಡರ್ ಯಾರಿದಾರಲ್ಲ, ಅಮೆರಿಕನ್ ಸೆಂಟ್ರಲ್ ಕಮಾಂಡರ್ ಯಾರಿದಾರಲ್ಲ, ಅವ್ರನ್ನೂ ಕೂಡ ಸಾಯಿಸಿದ್ರೆ 3 ಜನಕ್ಕೆ ಸೇರಿ ನಾವು ಇಷ್ಟು ಕೊಡ್ತೀವಿ ಅಂತ.
ಬರೀ ಇಷ್ಟೇ ಅಲ್ಲ, ಒಂದು ಇರಾನ್ ಪ್ರೋ ರೆಜಿಮ್ ಹ್ಯಾಕಿಂಗ್ ಗ್ರೂಪ್ ಇದೆ, ಹಾಂಡಾಲಾ ಅಂತ ಕರೀತಾರೆ ಅದನ್ನ. ಹೌದು, cyber ಅವರು warfare ಹೇಳಿದ್ದಾರೆ group ಅವರು. ಅವರು ಹೇಳಿದ್ದಾರೆ ಸಾಯಿಸಿದ್ರೆ ನಾವು $50 million ಕೊಡ್ತೀವಿ ಅಂತ. ಸೊ ಟೋಟಲ್ ಇದು ಅಮೌಂಟ್ ಏನಿದೆಯಲ್ಲ, ಇಟ್ ಇಸ್ ಸಾವಿರ ಕೋಟಿ ದಾಟ್ಬಿಡುತ್ತೆ. $150 million ಇದು ಅದಕ್ಕೆ ಹೋಗಿದೆ. ಅರ್ಥ ಆಯ್ತಾ? ಇದು ಇರಾನಿಯನ್ ಪಾರ್ಲಿಮೆಂಟ್ ಏನಿದೆಯಲ್ಲ, ದೇ ಆರ್ ರೆಡಿ ಟು ವೋಟ್ ಫಾರ್ ದಿಸ್. ಇದು ಒಂಥರ ಸ್ಟೇಟ್ ರೆಟರಿಕ್ ಅಂತ ನಾವೇನ್ ಕರಿತೀವಿ, ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಅಫಿಷಿಯಲ್ ಪಾಲಿಸಿ. ಅಂದ್ರೇನು, ಫಸ್ಟ್ಲಿ ನೀವು ದೇಶನೇ ಯುದ್ಧ ಮಾಡಿದ್ರೆ ಒಂದೊಂದು ವಾರಕ್ಕಾಗುವಷ್ಟು ದುಡ್ಡೇನೋ ಇದು. ಹೌದು, ಇಡೀ ಇರಾನೇ ಯುದ್ಧ ಮಾಡಿದ್ರೆ ಒಂದು ವಾರದ ಮೇಲಾಗುತ್ತೆ ಖರ್ಚು. ರಮಾಕಾಂತ್ ಅವರೇ, ಅವರ ಒಂದು GDP ಏನಿದೆಯಲ್ಲ, $400 million to $450 million, $400 to $450 million ಅಷ್ಟೇ ಇರಾನಿಯನ್ GDP. ಅದರಲ್ಲಿ 50 million ಹಂಡಾಲಾ ಗ್ರೂಪ್ ಅಲ್ಲೇ ಇದೆ, ಒಳಗಡೆನೆ ಇದೆ. ಇರಾನಿಯನ್ ಗವರ್ಮೆಂಟ್ ಅದು ಅಲ್ಲೇ ಇದೆ. ಲೀಡರ್ಸ್ಗೋಸ್ಕರ ನಾವು ಇಷ್ಟು ಕೊಡೋಕೆ, ಸಿ ಇಟ್ಸ್ ನಾಟ್ ಆಸ್ ಸಿಂಪಲ್ ಆಸ್ ಐ ಆಮ್ ಸೇಯಿಂಗ್. ಅಂದ್ರೆ ಇಷ್ಟೇ ಇದೆ, ಇಷ್ಟರಲ್ಲಿ ತೆಕ್ಕೊಟ್ಬಿಡ್ತಾರೆ ಅವರು. ಸೊ ಅವರು 300 million ಆಗ್ಬಿಡೋ ಅಂದ್ರೆ 450 ಇರೋದು 300 ಆಗ್ಬಿಡುತ್ತೆ. 150 ಕೊಟ್ರೆ ನಾನು ಆ ಥರ ನಾನು ಹೇಳ್ತಾ ಇಲ್ಲ. ದೇ ಹ್ಯಾವ್ ದೇರ್ ಸೋರ್ಸಸ್, ಅದರ್ ಸೋರ್ಸಸ್, ದುಡ್ಡು ರೆಡಿ ಇರುತ್ತೆ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈ ಒಂದು ಲೆಜಿಸ್ಲೇಷನ್ ಅಂತ ಏನು ಅವ್ರು ಪಾಸ್ ಮಾಡಕ್ಕೆ ಹೊರಟಿದ್ದಾರೆ, ಬೇಸಿಕಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ವಿ ಆರ್ ಇನ್ಕೇಪಬಲ್ ಆಫ್ ಗೋಯಿಂಗ್ ಫಾರ್ ದ ಹೆಡ್ಸ್ ಆಫ್ ದ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು. ಅಡ್ವರ್ಸರಿ ಲೀಡರ್ಶಿಪ್ನ ನಾವು ಸಾಯಿಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಿದ್ದಾರೆ. ದಿಸ್ ಐ ಕನ್ಸಿಡರ್ ಆಸ್ ಒನ್ ಆಫ್ ದ ಫಸ್ಟ್ ವೀಕ್ನೆಸಸ್ ದ್ಯಾಟ್ ಇರಾನ್ ಹ್ಯಾಸ್ ಶೋನ್. ಇಲ್ಲಿವರೆಗೂ ಈಗ ಅದು ನಿಮ್ಮ ಒಂದು ಎನ್ರಿಚ್ಡ್ ಯುರೇನಿಯಂನ ಕೊಟ್ಬಿಡೋದಾಗ್ಬೋದು, ಅಂದ್ರೆ ಏನೇನು ಡಿಮಾಂಡ್ಸ್ ಇದೆ ಅದಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಓಪನ್ ಮಾಡುವಂಥದ್ದಾಗ್ಲಿ, ಟೋಲ್ ಕಲೆಕ್ಟ್ ಮಾಡುವಂಥದ್ದಾಗ್ಲಿ, ಇರಾನ್ ಹ್ಯಾಸ್ ರಿಮೈನ್ ಡಿಫೈನ್ಡ್. ಅವ್ರು ಅದೇ ಸ್ಟ್ರೆಂತ್ ಅಲ್ಲೇ ಕೂತಿದ್ದಾರೆ ಇವತ್ತು. ಬಟ್ ಈ ಒಂದು ಪಾಯಿಂಟ್ ನ ಅವ್ರು ಇದನ್ನ ಪ್ರೊಜೆಕ್ಟ್ ಮಾಡಬಾರ್ದಾಗಿತ್ತು ಓಪನ್ಲಿ, ಇಫ್ ದೇ ರಿಯಲಿ ವಾಂಟೆಡ್ ಟು ಡೂ ಇಟ್. ಯಾಕಂತ ಹೇಳಿದ್ರೆ ಅವರು ಸಿ ಇಟ್ಸ್ ಎ ಟೆರರ್ ರೆಜಿಮ್, ತುಂಬಾ ಟೆರರ್ ಪ್ರಾಕ್ಸಿಸ್ ಇದ್ದಾರೆ ಅವರಿಗೆ. ಯು ಕುಡ್ ಹ್ಯಾವ್ ಡನ್ ಇಟ್ ದಿ ಅದರ್ ವೇ. ನಿಮಗೆ ನಿಜವಾಗ್ಲೂ ನೀವು ಮಾಡಲೇಬೇಕು ಅಂತಿದ್ರೆ ನಿಮ್ಮ ಟೆರರ್ ಪ್ರಾಕ್ಸಿಸ್ ಇದ್ರೆ ನೀವು ಮಾಡಬೇಕಿತ್ತು. ಬಟ್ ಇದನ್ನ ಪ್ರೊಜೆಕ್ಟ್ ಮಾಡಿ ನಿಮ್ಮ ವೀಕ್ನೆಸ್ ನ ನೀವೇ ಪ್ರೊಜೆಕ್ಟ್ ಮಾಡಿದ್ರೆ ಪ್ರಪಂಚಕ್ಕೆ ತೋರಿಸಿದ್ರಾ ದಟ್ ವಿ ಆರ್ ವೀಕ್, ವಿ ಕಾಂಟ್ ಡೂ ದಿಸ್ ಅಂತ. ಇಲ್ಲಿ ಗಿರೀಶ್ ಲಿಂಗಣ್ಣ ಸರ್ಗೆ ಒಂದು ಪ್ರಶ್ನೆ ಇತ್ತು ಸರ್. ಈಗ ಇಲ್ಲಿ ಏನಾಗ್ತಿದೆ, 2-3 ದಿನಗಳ ಒಳಗಾಗಿ ಶಾಂತಿ ಮಾತುಕತೆಗೆ ಬರಬೇಕು ಅಂತೇಳಿ ಟ್ರಂಪ್ ಆಶಯಗಳು ಒಂದು ಕಡೆ ಇದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಒಂದು 5 ಷರತ್ತು ಹಾಕ್ಬಿಡ್ತೀನಿ, 5 ಷರತ್ತು ಒಪ್ಕೊಂಬಿಡಿ, ನೀವು ನಿಮ್ಮದು ಒಂದೇ ಒಂದು ಪರಮಾಣು ಕೇಂದ್ರ ಮಾತ್ರ ಕೆಲಸ ಮಾಡ್ತಾ ಇರಲಿ, ಉಳಿದವು ಯಾವುದು ಮಾಡಬಾರ್ದು, 400 ಕಿಲೋಗ್ರಾಮ್ ಯುರೇನಿಯಂ ನಮಗೆ ಕೊಟ್ಟುಬಿಡಿ. ಸೊ ಈಗ 25% ಆಸ್ತಿ ನಾವು ಬಿಡುಗಡೆ ಮಾಡಲ್ಲ. ಇರಾನ್ನ ವಿದೇಶಿ ಆಸ್ತಿಗಳು, ವಿದೇಶಗಳಲ್ಲಿ ಇರ್ತಕ್ಕಂಥ ಇರಾನ್ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರಲ್ಲ, 25% ನಾನು ಬಿಡುಗಡೆ ಮಾಡಲ್ಲ ಅಂತ ಬಂದಾಗ ಇದು ಮಾತುಕತೆ ಕರೆಯೋ ರೀತಿನ ಎಲ್ಲವೂ ಕೂಡ ಅಮೇರಿಕಾನೇ ಹೇಳ್ದಂತಾಗಬೇಕು ಅಂದರೆ ಇರಾನ್ ಕೇಳುವಂಥ ಸ್ಥಿತಿಲಿ ಇವತ್ತಿಗೆ ಇದೆಯಾ? ಅದು ಹೊರ್ಮುಜಲ್ಲ ಇಷ್ಟ ಆದಮೇಲೆ ಅಂತ ಒಂದು ಪಾಯಿಂಟ್ ಇಲ್ವಾ ಸರ್ ಇಲ್ಲಿ? ಖಂಡಿತ ಇರಾನು ಕೇಳೋ ಸ್ಥಿತಿಲಿ ಇಲ್ಲ. ಪ್ರಾಬಬ್ಲಿ ಅವರು ಒಂದು ಪೊಸಿಷನ್ ಅಲ್ಲಿ ಏನಂದ್ರೆ, ಅವರು ಒಂದು ವಿಶ್ವಕ್ಕೆ ಇನ್ನು ನೋಡ್ತಾ ಇದ್ದೀರಾ ಯಾವ ತರ ಏಟ್ ಕೊಡ್ತಾ ಇದಾರೆ ಅಂತ. ಪ್ಲಸ್ ಅವ್ರಿಗೂ ಏಟ್ ಆಗ್ತಾ ಇದೆ, ಯಾಕಂದ್ರೆ ಅಮೆರಿಕನ್ ಬ್ಲಾಕೇಡ್ ಆಗಿರೋದ್ರಿಂದ. ಸೊ ಒಂದ್ ಕಡೆ ಏನಾಗಿದೆ, ಇಬ್ರಿಗೂ ಸುಸ್ತಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬೋತ್ ಆರ್ ಟಯರ್ಡ್. ಈಗ ಬೋತ್ ವಾಂಟ್ಸ್ ಟು ಎಕ್ಸಿಟ್. ಈಗ ಇಬ್ರಿಗೂ ಎಕ್ಸಿಟ್ ಆಗ್ಬಿಟ್ರೆ ಸಾಕು ಅನ್ನೋ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ನನಗನ್ಸುತ್ತೆ ಈ ಮಾತುಕತೆ ಹಿಂದೆ ನಡೀತಾ ಇರುತ್ತೆ. ಪ್ರಾಬಬ್ಲಿ ನಾವ್ ಅನ್ಕೊಂಡಿರೋ ತರ ಮುಂದೆ ಇವ್ರಿಬ್ರು ಕೂತ್ಕೊಂಡು ಅವತ್ತಿನ ದಿವಸ ಡಿಸೈಡ್ ಆಗುತ್ತೆ ಅಂತ ಎಲ್ಲೂ ಜಗತ್ತಲ್ಲಿ ನಡೆದೇ ಇಲ್ಲ ಆ ತರ. ಪ್ರಾಬಬ್ಲಿ ಬ್ಯಾಕ್ ಚಾನಲ್ಸ್ ಅಲ್ಲಿ ಎಷ್ಟೋ ಮಾತುಕತೆ ಡೈಲಿ ನಡೀತಾನೆ ಇರುತ್ತೆ ಅವ್ರ ಮಧ್ಯ. ಸೊ ಎಲ್ಲೋ ಒಂದ್ ಕಡೆ ನನ್ ಪ್ರಕಾರ ಶಾರ್ಟ್ಲಿ ಒಂದು ಮಧ್ಯಕ್ಕೆಲ್ಲ ಒಂದ್ ತಗೊಂಬಂದ್ ನಿಲ್ಸಿ ಈ ಒಂದು ಪಾಸ್ ಅಂತೂ ಕೊಟ್ಟೆ ಕೊಡ್ತಾರೆ. ಪ್ರಾಬಬ್ಲಿ ಪರ್ಮನೆಂಟ್ ಸೀಸ್ ಫೈರ್ ಕೊಡದೆ ಹೋದ್ರು ಈ ಪಾಸ್ ಕೊಟ್ಬಿಟ್ಟು, ಯಾಕಂದ್ರೆ ಟ್ರಂಪ್ಗೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಎಕ್ಸಿಟ್ ಮಾಡ್ಕೊಂಡು ಹೋಗೋದ್ರಲ್ಲೇ ಕಾಯ್ತಾ ಇದಾರೆ ಟ್ರಂಪ್. ಸೊ ಈ ದಿಸ್ ಇಸ್ ಓನ್ಲಿ ನಮ್ಮ ಮುಂದೆ ನಡೀತಾ ಇರುವಂತ ಒಂದು ಜಗಳ ತರ ಅಷ್ಟೇ. ಬಟ್ ಇದು ಕಮ್ಮಿ ಆಗ್ತಾ ಬರುತ್ತೆ ಇದು. ಈಗ ನೋಡಿ, ನೆನ್ನೆ ನೋಡಿದ್ರೆ ಟ್ರಂಪ್ ನಾಳೆ ಮಂಗಳವಾರ ಇಟ್ಟು ಹೊಡೆದ್ ಬಿಡ್ತೀನಿ ಅಂದ್ರು, ತಿರ್ಗಾ ಇಲ್ಲ ಪೋಸ್ಟ್ಪೋನ್ ಮಾಡಿದೀನಿ 3-4 ಡೇಸ್. ಇನ್ 4 ದಿವಸ ಹೋದ್ರು ಇದೇ ಕಥೆನೇ ಇರುತ್ತೆ, ಪೋಸ್ಟ್ಪೋನ್ ಆಯ್ತು ಅಂದ್ರೆ. ಯಾಕಂದ್ರೆ ಬ್ಯಾಕ್ ಚಾನಲ್ಸ್ ಅಲ್ಲಿ ಮಾತುಕತೆ ನಡೀತಾನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಇಶ್ಯೂ ಸೆಟ್ಲ್ ಆಗುತ್ತೆ. ಸೆಟ್ಲ್ ಅಂದ್ರೆ ನಾಟ್ ಎ ಪರ್ಮನೆಂಟ್ ಸೆಟ್ಲ್, ಒಂದ್ ಟೆಂಪ್ರವರಿ ತಗೊಂಡು ಮತ್ತೆ ಈ ಒಂದು ಎಕ್ಸಿಟ್ ಆಗೇ ಆಗ್ತಾರೆ ಅಷ್ಟೇ. ಈಗ ಅವ್ರ ತಲೆ ತೆಗಿತೀನಿ, ಇವ್ರ ತಲೆ ತೆಗಿತೀನಿ, ಸಾಲ್ ಸೈಕಲಾಜಿಕಲ್ ಫಿಯರ್ ಅವರು ದೇ ಆರ್ ಕ್ರಿಯೇಟಿಂಗ್ ಅಷ್ಟೇ. ಅದ್ ಬಿಟ್ರೆ ಯಾರು ಯಾರ ತಲೆನ ತೆಗಿಯಕ್ ಆಗಲ್ಲ, ಅದು ಕ್ಲಿಯರ್ ಆಗಿ ಗೊತ್ತಿದೆ. ಈ ಟ್ರಂಪ್ ನ ಮುಟ್ಟೋದು ಅಷ್ಟು ಈಸಿ ಅಲ್ಲ, ನೆಟನ್ಯಾಹು ಮುಟ್ಟೋದು ಅಷ್ಟು ಈಸಿ ಅಲ್ಲ. ಇಬ್ರದು ಅದು ಗೊತ್ತಿದೆ, ಎಲ್ಲಾರ ಜಗತ್ಗೆ ಗೊತ್ತಿದೆ ಅಷ್ಟು ಈಸಿ ಅಲ್ಲ ಅಂತ.
ಬಟ್ ಏನೋ ಒಂದು ಸೈಕಾಲಜಿಕಲಿ ಫಿಯರ್ ಕ್ರಿಯೇಟ್ ಮಾಡಕ್ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಅಮೆರಿಕಲ್ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ನಾವ್ ಇದ್ ಮಾಡ್ತೀವಿ, ಏನೋ ಹೇಳ್ತಾ ಇರ್ತಾರೆ, ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ ಅಷ್ಟೇ. ಫೈನ್. ಪ್ರಭಾಕರ್ ಸರ್, ಒಂದು ಪಾಯಿಂಟ್ ಇತ್ತಿಲ್ಲಿ, ಈಗ ಎಲ್ಲರೂ ಇದೇ ರೀತಿಯಲ್ಲಿ ಸ್ಟಾಗ್ನೆಂಟ್ ಆಗೋ ರೀತಿಯಲ್ಲೇ ಇದ್ದರೆ, ಯಾರ ಮಾತು ಕೇಳಲ್ಲ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ಇದೇ ಸ್ಥಿತಿಯಲ್ಲಿದ್ದರೆ ಮತ್ತು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗೋದು ಯಾವ ಥರ ಸರ್? ಏನು ಟ್ರಂಪ್ ಏನಾದರೂ ತೈಲ ಸಪ್ಲೈ ಮಾಡಿಬಿಡ್ತಾರಾ ಇಲ್ಲ ವರ್ಲ್ಡ್ಗೆ, ನಾನೇ ಕೊಡ್ತೀನಿ ತೊಗೊಳ್ಳಿ ಅಂಥೇಳಿ? ಆ ಚಾನ್ಸಸ್ ಏನಾದರೂ ಇದೆಯಾ? ಯಾವ ರೀತಿಲಿ ಟ್ರಂಪ್ ಈ ಥರ ಮಾತಾಡ್ತಿರೋದು? ವಾರ ಮಾಡ್ತೀನಿ ಅಂತಾರೆ, ವೀಕೆಂಡಲ್ಲಿ ಕಾಲ್ ತೊಗೋತೀನಿ ಅಂತಾರೆ, ನೆಕ್ಸ್ಟ್ ವೀಕ್ ಆರಂಭದ ದಿನಗಳು ಕ್ರೂಷಿಯಲ್ ಅಂತ ಮಾತಾಡ್ತಾರೆ. ಇದ್ರ ಮಧ್ಯೆ ತೈಲದ ಬೆಲೆ ಬೇಗ ನೀವು ಹಿಂದೆಂದೂ ಊಹೆ ಮಾಡದಿರೋ ರೀತಿಯಲ್ಲಿ ಕಡಿಮೆ ಆಗಿಬಿಡುತ್ತೆ ಅಂತ ಟ್ರಂಪ್ ಮಾತಾಡ್ತಾರೆ ಅಂದರೆ, ಈಗ ಭಾರತೀಯರು ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿಬಿಡ್ತು, ಸಹಜ ಜನಗಳಿಗೊಂದು ನಿರೀಕ್ಷೆ ಇರುತ್ತೆ ನಮ್ಮಲ್ಲೂ ಕಡಿಮೆ ಆಗುತ್ತೇನೋ ಅಂತ ಹೇಳಿ. ಟ್ರಂಪ್ ಒಂದು ಸೊಲ್ಯೂಷನ್ ಇದಕ್ಕೆ ಅಂತ ನೋಡಿ, ನಾವು ಟ್ರಂಪ್ನ ಮತ್ತು ಅವರ ಹೇಳಿಕೆಗಳನ್ನ ಬಿಟ್ಟು ತೈಲ ಬೆಲೆ ಏರಿಕೆಗಳನ್ನ ನೋಡ್ಬೇಕು, ನೋಡೋ ಅವಶ್ಯಕತೆ, ನೋಡೋದು ಸಾಧ್ಯ ಕೂಡ ಇದೆ. ಇದು ಹೇಗೆ ಅಂದ್ರೆ, ಹೋರ್ಮುಜ್ ಸಂಪೂರ್ಣವಾಗಿ ಬಂಧಮುಕ್ತವಾಗಿ ಫೆಬ್ರವರಿ 28ರ ಹಿಂದಿನ ಸ್ಥಿತಿಗೆ ಬಂದು ನಿಲ್ಲೋವರೆಗೂ ತೈಲ ಬೆಲೆ ಅತಿಯಾಗಿ ಇಳಿಯೋದಿಲ್ಲ. ಅದು ಏನಾಗತ್ತೆ, ಈಗ ಹೋರ್ಮುಜ್ ಬಂಧಮುಕ್ತವಾಗಿಬಿಡಬಹುದು, ಆದ್ರೆ ಅಲ್ಲಿ ಎಲ್ಲ ತೈಲವನ್ನ ಯಾರ್ಯಾರು ಡ್ರಿಲ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಅದನ್ನ ಪೈಪ್ಲೈನ್ ಮೂಲಕ ಲೋಡಿಂಗ್ ಮಾಡಿ ಶಿಪ್ಗೆ ಕಳಿಸಿ ಅದು ಬಂದು ತಲುಪೋ ಆ ಒಂದು ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಫೆಬ್ರವರಿ 27ರಷ್ಟು ಎಷ್ಟು ಆಗ್ತಾ ಇತ್ತೋ, ಸಪ್ಲೈ ಆಗ್ತಿತ್ತು, ಇವತ್ತು ಅಷ್ಟು ಆಗೋದು ಸಾಧ್ಯವೇ ಇಲ್ಲ. ಅದಕ್ಕೆ ಸಾಕಷ್ಟು ತಿಂಗಳುಗಳು ಬೇಕಾಗತ್ತೆ. ಅಲ್ಲಿ ನಿಮ್ಗೆ $100 ಸುತ್ತಮುತ್ತಲು ಅಥವಾ 90 ಸುತ್ತಮುತ್ತಲು ಇರೋದು ಸಾಧ್ಯತೆ ಇದೆ. ಅದು $70-75 ಬರೋವರೆಗೂ ನಮ್ಮಲ್ಲಿ ಕೂಡ ಭಾರತನೂ ಸೇರಿದಂತೆ ಎಲ್ಲಾ ರಾಷ್ಟ್ರಗಳನ್ನು ತೈಲ ಬೆಲೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಲೆವೆಲ್ ಇದೆಯಲ್ಲ, ಎಂಡ್ ಪಾಯಿಂಟ್, ಅಲ್ಲಿ ಅತಿಯಾಗಿ ಕಡಿಮೆ ಆಗೋದಿಲ್ಲ. ಮತ್ತೆ ಅದು ಇನ್ನೊಂದು ಎರಡನೇದಂದ್ರೆ ಬೇರೆ ಕಡೆಯಿಂದ ತರಿಸ್ಕೊಳ್ಬಹುದು, ಪರ್ಯಾಯ ವ್ಯವಸ್ಥೆ ಇದೆ. ಎಲ್ಲಿಂದ? ರಷ್ಯಾದಿಂದ ತರಿಸ್ಕೊಳ್ಬಹುದು, ಆಫ್ರಿಕಾದ ಕೆಲವು ದೇಶದಿಂದ ತರಿಸ್ಕೊಳ್ಬಹುದು, ಸದರ್ನ್ ಅಮೆರಿಕಾ ವೆನೆಜುವೆಲಾದಿಂದ ತರಿಸ್ಕೊಳ್ಬಹುದು, ಅಮೆರಿಕಾನಿಂದನೂ ತರಿಸ್ಕೊಳ್ಬಹುದು. ಅಂದ್ರೆ ಅಲ್ಲಿ ಎಲ್ಲದಕ್ಕೂ ತರಿಸ್ಕೊಂಡ್ರೆ ಆ ಕಡೆಯಿಂದ, ಈಗ ಅಮೆರಿಕನ ತರ್ಕೊಂಡ್ರೆ ಅತಿಯಾಗಿ ದೂರ ಮತ್ತು ಹೆಚ್ಚಳ ಆಗತ್ತೆ, ಮತ್ತೆ ಕೂಡ ಡಿಸ್ಟ್ರಿಬ್ಯೂಷನ್ ಲೆವೆಲ್ ಅಲ್ಲಿ ಜಾಸ್ತಿ ಆಗತ್ತೆ ಪ್ರೈಸ್. ಅದೇ ರೀತಿ ನಿಮ್ಗೆ ಅಮೆರಿಕಾಯಿಂದ ತರಿಸ್ಕೊಂಡ್ರೆ ಅದೇ ರೀತಿ ಆಫ್ರಿಕಾಯಿಂದ ಸ್ವಲ್ಪ ಹತ್ರ ಆಗತ್ತೆ ಇಂಡಿಯಾಗೆ. ರಷ್ಯಾದಿಂದ ತರಿಸ್ಬಹುದು. ಈಗ ಟ್ರಂಪ್ ಅವರೇನೆ ಇನ್ನೂ 1 ತಿಂಗಳು ಅದನ್ನ ತೆಕ್ಕೊಳ್ಳಿ ನೀವು ರಷ್ಯಾದಿಂದ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೆ ರಷ್ಯಾ ತರೋದಕ್ಕೆ ತಯಾರಿದೆ, ರಷ್ಯಾದಿಂದ ತೆಗೆದುಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ, ತೆಗೆದುಕೊಳ್ತಾರೆ. ಒಂದು. ಮತ್ತೆ ಚೈನಾ ಅತಿಯಾಗಿ ಮಧ್ಯಪ್ರಾಚ್ಯದಿಂದ ತೈಲವನ್ನ ತರಿಸ್ಕೊಳ್ಳೋದು ಕಡಿಮೆ ಆಗೋ ಚಾನ್ಸಸ್ ಇದೆ. ಏಕೆಂದ್ರೆ ರಷ್ಯಾ ಹಾಗೂ ಚೈನಾ ನಡುವೆ ಪೈಪ್ಲೈನ್ ಹಾಕಿ ಎಲ್ಲಿ ಸೈಬೀರಿಯಾ ಮೂಲಕ ಸಖಾಲಿನ್ ಕಡೆಯಿಂದ ತರಿಸ್ಬೇಕು ಅನ್ನೋದು ಒಂದು ಹಳೆ ಪ್ರಾಜೆಕ್ಟ್ ಇತ್ತು. ಅದು ಕೂಡ ಈಗ ರಿವೈವ್ ಆಗೋ ಚಾನ್ಸ್ ಇದೆ. ತಕ್ಷಣದಲ್ಲಿದ್ರೆ ಸ್ವಲ್ಪ ತಿಂಗಳು ಹಿಡಿಯುತ್ತೆ ಅದಕ್ಕೆ. ಅವಾಗ ಪ್ರೆಷರ್ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ಮೇಲೆ ಕಡಿಮೆ ಆಗತ್ತೆ. ಅಲ್ಲಿ ಕಡಿಮೆ ಆದಾಗ ತೈಲ ಬೆಲೆ ಕಂಟ್ರೋಲ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಫೈನ್ ಸರ್, ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ಸುನಿಲ್, ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ ಹಡಗಿಗೆ ಟೋಲ್ ವಿಚಾರ ಆಯಿತು, ಇರಾನ್ ಇನ್ನೊಂದು ಶಾಕ್ ಕೊಡ್ಲಿಕ್ಕೆ ಕೂಡ ಒಂದು ಕಡೆ ರೆಡಿಯಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ, ನಾವು ಕೇಬಲ್ ಕಟ್ ಮಾಡಿಬಿಡ್ತೀವಿ, ಇಂಟರ್ನೆಟ್ ಕೇಬಲ್ ಕಟ್ ಮಾಡಿಬಿಡ್ತೀವಿ, ಕೆಂಪು ಸಮುದ್ರ ನಮ್ಮ ಸುಪರ್ದಿಯಲ್ಲಿಯೇ ಇದೆ, ಅದರ ಆಳದಲ್ಲಿ ಈ ಕೇಬಲ್ಗಳೆಲ್ಲವೂ ಹಾದು ಹೋಗಿವೆ, ಅವಾಗ ಏನು ಮಾಡ್ತೀರಿ ನೀವು ಅಂತ ಹೇಳಿ. ಈ ಯುದ್ಧಕ್ಕೆ ಬಂದರೆ ನಾವು ಹೀಗೆ ಮಾಡ್ತೀವಿ, ಯುದ್ಧಕ್ಕೆ ಬಂದರೆ ನಾವು ಹಾಗೆ ಮಾಡ್ತೀವಿ, ಈ ಹೇಳಿಕೆಗಳಿದೆಯಲ್ಲ, ಇಂಡೈರೆಕ್ಟಾಗಿ ಇದು ಒಂದು ರೀತಿಯಲ್ಲಿ ಭಯದ ಸೂಚನೆಗಳ, ಇದು ನಾವು ಈ ಥರ ಮಾಡಿಬಿಡ್ತೀವಿ ಅಂತ ಆದರೂ ನಮ್ಮ ಯುದ್ಧಕ್ಕೆ ಬರದೇ ಇರಲಿ ಅಂಥೇಳಿ, ಆ ರೀತಿ ಒಂದು ಸ್ಟ್ರಾಟಜಿನ ಇದು ಕೂಡ ಅಂತ. ಒಂದು ಇನ್ಫಾರ್ಮೇಷನ್ ಇಲ್ಲಿ ಇದರ ರಿಲೇಟೆಡ್ ಏನು ಕೊಡಬೇಕಲ್ಲ, ಈ ನೇವೀಸ್ ಇರುತ್ತಲ್ಲ, there will be navies and there are certain navies that are called as blue water navies. Blue water navy ಅಂತ ಏನು ಹೇಳಿದ್ರೆ, ಒಂದು ನಿಮಗೆ ಕಾಣಿಸೋ ಹಂಗೆ ಏನಿರುತ್ತೆ ಅದಿರುತ್ತೆ, ವಿತ್ ಪರ್ಮಿಷನ್ ದೇ ವಿಲ್ ಬಿ ರೋಮಿಂಗ್ ಅರೌಂಡ್ ಎವ್ರಿವೇರ್. ಬಟ್ ಈ ಸಬ್ಮರೀನ್ಸ್ ಇರುತ್ತಲ್ಲ, ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್, ಅವು ದೇ ಡೋಂಟ್ ಹ್ಯಾವ್ ಟು ಕಮ್ ಅಪ್. ಕರೆಕ್ಟ್. ಅದು ಎಷ್ಟು ದಿನ ಬೇಕಾದ್ರೂ ಒಳಗಡೆ ಅಷ್ಟಿರುತ್ತೆ. ಸಬ್ಮರೀನ್ಸ್ ನ್ಯೂಕ್ಲಿಯರ್ ಪವರ್ಡ್, ಸ್ಪೆಷಲಿ ನಾಟ್ ಡೀಸೆಲ್ ಪವರ್ಡ್. ಯಾವಾಗಿಂದ ಇರಾನ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ, ಅಮೆರಿಕನ್ ಸಬ್ಮರೀನ್ಸ್ ಆರ್ ಆಲ್ರೆಡಿ ಸರೌಂಡಿಂಗ್ ದಟ್ ಪ್ಲೇಸ್, ಎಲ್ಲೆಲ್ಲಿ ಇವರು ಕಟ್ ಮಾಡ್ಬೋದು ಅಂತ. ಈಗ ನಿಮಗೆ ಗೊತ್ತಿರ್ಬೋದು, ಯಾವ ಒಂದು ಜಾಯಿಂಟ್ ಎಕ್ಸಸೈಸ್ ಮುಗಿಸ್ಕೊಂಡು ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗ ಇರಾನಿಯನ್ ನೇವಿ ವಾಪಸ್ ಹೋಗ್ತಿತ್ತು, ಅದನ್ನ ನಮ್ಮ ಒಂದು ಇದರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಅಮೆರಿಕನ್ ಸಬ್ಮರೀನ್ ಇಟ್ ಟಾರ್ಪೆಡೋಡ್ ಇಟ್.
ತುಂಬ ವರ್ಷಗಳಿಂದ ನಡೆದಿರಲಿಲ್ಲ ಇದು. ಸುಮಾರು ದಶಕಗಳಿಂದ ಈ ರೀತಿಯಾದಂತಹ ಒಂದು ಅಟ್ಯಾಕ್, ಟಾರ್ಪೆಡೋ ಮಾಡಿ ಒಂದು ಶಿಪ್ನ ಮುಳುಗಿಸಿದ್ದು ಒಂದು ಸಬ್ಮೆರೀನಿಂದ, ಇದು ನಡೆದಿರಲಿಲ್ಲ ಪ್ರಪಂಚದ ಇತಿಹಾಸದಲ್ಲಿ. ಬಟ್ ಇಟ್ ಹ್ಯಾಪನ್ಡ್. ಸೊ ಅಂತಹ ಒಂದು ಇದಕ್ಕೆ ಏನು ಶಕ್ತಿ ಇದೆ ಅಂತ ಹೇಳಿದ್ರೆ ಅಮೆರಿಕನ್ ನೇವಿಗೆ, ಸೊ ಲೆಟ್ಸ್ ಅಕ್ಸೆಪ್ಟ್ ಇಟ್. ಈಗ ಇರಾನ್ ಫೈಟ್ ಮಾಡಿದೆ, ಅಮೆರಿಕಾ ಇಸ್ರೇಲ್ ಅಟ್ಯಾಕ್ ಮಾಡ್ತು, ಇವ್ರು ರಿಟಾಲಿಯೇಟ್ ಮಾಡಿದ್ರು, ದೇ ಡಿಫೆಂಡೆಡ್ ದೆಮ್ಸೆಲ್ಸ್, ದಟ್ ಈಸ್ ಆನ್ ಟು ಒನ್ ಸೈಡ್. ಬಟ್ ಅದರ ಅರ್ಥ ಕಂಪ್ಲೀಟ್ಲಿ ಇವ್ರು ಅವ್ರನ್ನ ಇರಾನ್ ಅಮೆರಿಕಾ ಆ್ಯಂಡ್ ಇಸ್ರೇಲ್ನ ಓವರ್ ಪವರ್ ಮಾಡ್ಬಿಡುತ್ತೆ, ಯಾಕಂದರೆ ತುಂಬ ಡ್ಯಾಮೇಜಸ್ ಆಗಿದೆ ಅವರಿಗೆ. ಆ್ಯಂಡ್ ಆಸ್ ಫಾರ್ as ದಿಸ್ ಬ್ಲೂ ವಾಟರ್ ನೇವಿ ಈಸ್ ಕನ್ಸರ್ನ್ಡ್, ಅವ್ರು ಎಲ್ಲಿ ಇರ್ತಾರೆ ಅಂತಲೇ ಗೊತ್ತಾಗಲ್ಲ. ದೇ ಆರ್ ಡೀಪ್ ಇನ್ ಸೈಡ್ ಆ್ಯಂಡ್ ದೇ ಆರ್ ಆಲ್ರೆಡಿ ಪ್ರೊಟೆಕ್ಟಿಂಗ್ ದೋಸ್ ಕೇಬಲ್ ಲೈನ್ಸ್. ಅವ್ರಿಗೆ ಗೊತ್ತಿದೆ ಯಾರು ಎಲ್ಲಿಂದ ಬರ್ತಾರೆ, ಯಾವ ಪಾಯಿಂಟಲ್ಲಿ ಕಟ್ ಮಾಡಕ್ಕೆ ಬರ್ಬೋದು ಅಂತ. ಹೇಗೆ ಕಟ್ ಮಾಡ್ತಾರೆ ಅವರು? ವೆನ್ ದೆರ್ ಇಸ್ ಎ ಸಬ್ಮರೀನ್, ನಾಟ್ ಒನ್, ಮಲ್ಟಿಪಲ್ ಸಬ್ಮರೀನ್ಸ್ ರೆಡ್ ಸಿ ಒಳಗಡೆ ಆಲ್ರೆಡಿ ಡಿಪ್ಲಾಯ್ ಆಗಿದೆ. ಇದಕ್ಕೆ ಇರಾನ್ ಏನು ಮಾಡುತ್ತೆ? ಇದಕ್ಕೆ ಏನು ಪರ್ಯಾಯ ಏನು ಮಾಡುತ್ತೆ? ರಷ್ಯಾ ಆ್ಯಂಡ್ ಚೈನಾ ವಿಲ್ ದೇ ಕಮ್? ದೇ ವಿಲ್ ನಾಟ್ ಕಮ್. ಫೈನ್. ಯಾಕಂದರೆ ದಟ್ ಅಕಸ್ಮಾತ್ ಆ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಅವ್ರೇನಾದರೂ ಮಾಡಿದ್ರೆ, ಲೆಟಸ್ ಓಕೆ, ದಟ್ ಈಸ್ ವರ್ಲ್ಡ್ ವಾರ್ ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ಫೈನ್. ಗಿರೀಶ್ ಲಿಂಗಣ್ಣ ಸರ್, ಒಂದು ಪಾಯಿಂಟ್ ಇತ್ತು ನಂದು. ಈ ಅಬ್ರಹಾಂ ಲಿಂಕನ್ನು ಇನ್ನೊಂದು ಮತ್ತೊಂದು ಅಂತೆಲ್ಲ ಬಂದಾಗ ಅಮೆರಿಕದ ನೇವಿ ಈ ಇರಾನ್ ವಿರುದ್ಧದ ಯುದ್ಧದಲ್ಲಿ ಒಂಥರ ಎಕ್ಸ್ಪೋಸ್ ಆಗಿ ಹೋಗಿದೆಯಾ? ಅದು ಏನು ಅಂತ ದೊಡ್ಡ ಮಟ್ಟಕ್ಕೆ ಏನೂ ಮಾಡಲಾರ್ದು ಅಂತ. ಏಕೆಂದರೆ ಈ ತೀರಾ ಇರಾನ್ ಮತ್ತೆ ವಾರ್ನಿಂಗ್ ಕೂಡ ಒಂದು ಕಡೆ ಕೊಡ್ತಾ ಇತ್ತು, ನಿಮ್ಮ ಶಿಪ್ಗಳು ಸ್ವಲ್ಪ ದೂರ ಹೋದರೆ ಒಳ್ಳೆಯದು ನಿಮಗೆ ಅಂಥೇಳಿ ಒಂದೆರಡು ಅಟ್ಯಾಕನ್ನು ಕೂಡ ಮಾಡಿ ಅವರು ತೋರಿಸಿದ್ರು. ಇದಾದ ಮೇಲೆ 40 ಏರ್ಕ್ರಾಫ್ಟ್ಗಳು ಈ ಯುದ್ಧದಲ್ಲಿ ಅಮೆರಿಕದ್ದು F-15E ಸೇರಿಸ್ಕೊಂಡು MQ-9 ರೀಪರ್ ಡ್ರೋನ್ಸ್ ಕೂಡ ಸೇರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಅಮೆರಿಕಕ್ಕೆ ನಷ್ಟ ಆಗಿ ದೊಡ್ಡ ವಿಷಯ ಅಲ್ಲ. ಸೊ ಅಮೆರಿಕನ್ ನೇವಿ ಕೂಡ ಎಕ್ಸ್ಪೋಸ್ ಆದ ಮೇಲೆ ಇರಾನ್ಗೆ ಅಮೆರಿಕದ ಮೇಲೆ ಹಿಂದೆ ಒಂದು ಭಯ ಇದ್ದಿತ್ತಲ್ಲ, ಆ ಭಯ ಉಳಿದಿಲ್ವಾ ಅಂತ? ಇಲ್ಲ, ಅವ್ರು ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಕೆಲವು ಡ್ಯಾಮೇಜಸ್ ಮಾಡಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆದ್ರಿಂದ ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ಹತ್ರ ನಿಲ್ಲೇ ಇಲ್ಲ. ಅವ್ರು ಆ ಕಡೆ ಹೊಟ್ಟೋದ್ರು, ಪ್ರಾಬಬ್ಲಿ ಇಂಡಿಯನ್ ಓಷನ್ ಆ ಕಡೆ ತಗೊಂಡ್ ಹೊಟ್ಟೋದ್ರು. ಎರಡು ದೂರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ದೂರ ತಗೊಂಡೋಗಿ ನಿಲ್ಸಿದ್ರು, ಬಿಕಾಸ್ ಡ್ರೋನ್ ಅಟ್ಯಾಕ್ಸ್ ಆಗ್ತಾ ಇತ್ತು ಅಂಡ್ ಅವ್ರು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ಅದೊಂದು ಡ್ಯಾಮೇಜ್ ಆಗಿದೆ ಅಂತ ಕೆಲವು ಸುದ್ದಿನೂ ಇದೆ. ಸೊ ನಿಜವಾಗ್ಲೂ ಒಂದು ಹಾನಿ ಅಂತೂ ಆಗಿದೆ ಅದ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ. ಸೊ ಆ ಒಂದು ಭಯ ಅಂತೂ ಅವ್ರಿಗೆ ಇಲ್ಲ. ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ದೇ ಆರ್ ಇನ್ ದಿ ಲಾಸ್ಟ್ ಸ್ಟೇಜ್ ಆಫ್ ದಿ ಇದು. ಅವ್ರು ಅಳಿವು ಉಳಿವು, ಅವ್ರು ಯಾವ ಕ್ಯಾರಿಯರ್ ತಂದ್ರು ದೇ ವಿಲ್ ಗೋ ಅಗ್ರೆಸಿವ್ಲಿ. ಎಷ್ಟು ಡ್ಯಾಮೇಜ್ ಮಾಡಕ್ ಆಗುತ್ತೋ ಮಾಡೇ ಮಾಡ್ತಾರ ಅವ್ರು. ಈಗ ಸಿ ಕೇಬಲ್ಸ್ ಮಾತಾಡ್ತಾ ಇದ್ರಿ, ಅದು 200 feet ಡೌನ್ ಅಲ್ಲಿ ಇರುತ್ತೆ. ಹೇಳಕ್ಕಾಗಲ್ಲ ಏನ್ ಮಾಡ್ತಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಬಿಕಾಸ್ ದಿಸ್ ಇಸ್ ನಾಟ್ ವೆರಿ ಡೆಪ್ತ್. 200 feet ಅಲ್ಲಿ ಇರುತ್ತೆ. ಅವ್ರ ಹತ್ರನು ದೇ ಹ್ಯಾವ್ ಗಾಟ್ ಆಲ್ ದಿ ನಾರ್ತ್ ಕೊರಿಯನ್ ಸಬ್ಮರೀನ್ ಸ್ಮಾಲ್ ಮಿಡ್ ಜೆಟ್ಸ್ ಅಂತಾರೆ, ಅದನ್ನು ಇಟ್ಕೊಂಡಿದ್ದಾರೆ. ಏನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಪ್ರಾಬಬ್ಲಿ ದೇ ವಿಲ್ ಟ್ರೈ ಆಲ್ ವೇಸ್ ಟು ಡ್ಯಾಮೇಜ್ ದಿ ಇದು. ಸೊ ಅವರು ಎಷ್ಟು ದಿವಸ ಡ್ಯಾಮೇಜ್ ಮಾಡಕ್ ಆಗುತ್ತೋ, ಎಷ್ಟು ದಿವಸ ಉಳಿಯಕ್ ಆಗುತ್ತೋ ಅಷ್ಟು ದಿವಸ ಅವ್ರ ವಾರ ಗೆದ್ದಂಗೆನೆ. ಪ್ರಾಬಬ್ಲಿ ಇಟ್ ಇಸ್ ದಿ ಲಾಸ್ಟ್ ಫೇಸ್ ಆಫ್ ದೇರ್ ಸರ್ವೈವಲ್. ಸೊ ಏನ್ ಬೇಕಾದ್ರೂ ಮಾಡಕ್ ಹೋಗ್ತಾರ. ಫೈನ್. ನಾನು ಈಗ ಪ್ರಭಾಕರ್ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು. ಏನಂದರೆ, ಎಷ್ಟು ದಿನ ಸರ್ ಇದೇ ರೀತಿ ಹೋರ್ಮುಝನ್ನು ಬಂದ್ ಮಾಡೋದು, ಅಥವಾ ಡಬಲ್ ಬ್ಲಾಕೇಡ್ ಫ್ರಮ್ US, ಅದು ಇರಾನ್ನ ಬಂದರುಗಳನ್ನು US ಈ ಥರ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದು ಹೇಳಲಿಕ್ಕೆ ನಾನು ಯಾವುದೋ ದೇಶಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ, ಎಕಾನಮಿ ನಾನು ತಲೆಗೆಳಗು ಮಾಡ್ತಾ ಇದ್ದೀನಿ ಅಂತ ಹೇಳುವುದರ ಜೊತೆಗೆ, ಇದು ಬೇರೆಯವರು ತಾನು ವಿಷ ಕುಡಿದು ಬೇರೆಯವರು ಸಾಯಲಿ ಅಂದಂಗೆ, ಇದು ವಿಷ ಅವ್ರು ಕುಡಿದು ಬೇರೆಯವರೆಲ್ಲ ಸತ್ತೋಗ್ಲಿ ಅಂತ ಬಯಸಿದ್ರೆ ಹೇಗೋ ಅಷ್ಟು ತಮಾಷೆಯಾಗಿದೆ ಅಲ್ವಾ ಇದು ಅಂತ? ನೋಡಿ, ಇದು ಹೇಗೆ ಅಂದ್ರೆ, ಅಮೆರಿಕ ಯಾವುದೋ ಒಂದು ದೇಶವನ್ನು ಮಾತ್ರ ನಾನು ತೊಂದರೆ ಕೊಡ್ತೀನಿ, ನಾಶ ಮಾಡ್ತೀನಿ, ಅತಿಯಾಗಿ ದೂರ ಇಡ್ತೀನಿ, ಐಸೋಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇದೆ. ಆದ್ರೆ ಈ ಏರಿಯಾ ಇರ್ತಕ್ಕಂತ ಒಂದು ಪವರ್ಫುಲ್ ಕಂಟ್ರಿ ಅಂದ್ರೆ ಇರಾನ್ ಅನ್ನ ಮಾಡ್ತೀವಿ ಅಂತ ಹೋದ್ರೆ, ಯಾಕೆಂದ್ರೆ ಮಧ್ಯಪ್ರಾಚ್ಯ ವಲಯ ರಾಷ್ಟ್ರಗಳ ಮೇಲೆ ಪ್ರಪಂಚದ ಇದೇ ಆರ್ಥಿಕ ವ್ಯವಸ್ಥೆನೇ ಅವಲಂಬಿತವಾಗಿದೆ. ಹಾಗಾಗಿ ಇದ್ರ ಪ್ರಭಾವ ಅತಿಯಾಗಿ ಬರ್ತಾ ಇದೆ. ಇಲ್ಲಿ ಇನ್ನೊಂದೇನು ಅಂದ್ರೆ, ವೆದರ್ ದಿಸ್ ಅಮೆರಿಕಾ ಪ್ಲಸ್ ಇಸ್ರೇಲ್ ಅಂಡ್ ಆರ್ ವರ್ಸಸ್ ಏನಿದೆ, ಇಟ್ ಹ್ಯಾಸ್ ಪೀಕ್ಡ್ ಔಟ್ ಆರ್ ನಾಟ್ ಅನ್ನೋ ಇನ್ನೂ $1 million ಕ್ವಶನ್. ಎರಡು ಕಡೆಯಿಂದ ಅಲ್ಟಿಮೇಟ್ ನಾವು ನೋಡಿಲ್ಲ, ಅಲ್ಟಿಮೇಟ್ ನೋಡಿದೀವಿ. ಆದ್ರೆ ಇಲ್ಲಿ ನಮಗೆ ಮುಖ್ಯ ಈಗ ಏನನ್ಸತ್ತೆ ಅಂದ್ರೆ, ಇದು ಅತಿರೇಕಕ್ಕೆ ಹೋಗದೇನೆ ಒಂದು ಸ್ವಲ್ಪ ದಿವಸ ಮಾತುಕತೆಯನ್ನ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಸಿ
ರಷ್ಯಾ ಮತ್ತು ಚೈನಾ ಇಂಟರ್ವೇರ್ ಮಾಡಿ ಇರಾನ್ಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ಕೆಲವುದಕ್ಕೆ ಒಪ್ಪಿಸೋ ಒಂದು ಸಾಧ್ಯತೆ ಇದೆ. ಇದಕ್ಕೆ ಅಮೆರಿಕ ಕೂಡ ಮಾಡತ್ತೆ ಸರಿಯಾಗಿ. ಆದ್ರೆ ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಸುತ್ತಮುತ್ತಲಿನ ಇಮಿಡಿಯೇಟ್ ನೈಬರ್ಹುಡ್ ನಲ್ಲಿ ಪ್ಲಸ್ ಇರಾನ್ ಅನ್ನ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ತಾರ ಇಲ್ವಾ ಅನ್ನೋದು ಕೂಡ ಒಂದು ಮಹಾಪ್ರಶ್ನೆ. ಹಾಗಾಗಿ ಇದರಲ್ಲಿ ಇಸ್ರೇಲ್ ಆಂಗಲ್ ನೋಡ್ಬೇಕಾಗಿರೋದು ಒಂದಿದೆ, ಅಂದ್ರೆ ಲಾಂಗ್ ಟರ್ಮ್ ಪೀಸ್ಗೆ. ಮತ್ತೆ ಚೈನಾ ರಷ್ಯಾ ಇಂಟರ್ಫಿಯರ್ ಆಗಿ ಆನ್ ಅಮೆರಿಕನ್ ರಿಕ್ವೆಸ್ಟ್ ಇರಾನ್ ನ ಇನ್ಫ್ಲೂಯೆನ್ಸ್ ಮಾಡುವಂತದ್ದು ಎರಡನೇ ಪಾಸಿಬಿಲಿಟಿ ಇದೆ. ಹಾಗಾಗಿ ಇಸ್ರೇಲ್ ಸ್ವಲ್ಪ ನಾವು ದೂರ ಇಟ್ಟು ಕೇವಲ ಇರಾನ್ ಮಾತ್ರ ಮಣಿಸಿ ಶಾಂತಿ ಒಪ್ಪಂದಕ್ಕೆ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇತ್ತ ಕಡೆಗೆ ಪರ್ಯಾಯ ವ್ಯವಸ್ಥೆಗಳ ಅತಿಯಾಗಿ ಇಲ್ಲದೆ ಇರೋದ್ರಿಂದ, ಪ್ರಭಾವ ಅತಿಯಾಗಿ ಹೋಗಿರೋದ್ರಿಂದ ಅದು ಇನ್ನೂ ಸ್ವಲ್ಪ ಮಧ್ಯಮ ಸಮಯ ತನಕ ವಿಸ್ತಾರ ಆಗೋ ಪಾಸಿಬಿಲಿಟಿ ಇರೋದ್ರಿಂದ ಅದನ್ನ ನಿಲ್ಸೋದಕ್ಕೆ ಪ್ರಥಮ ಆದ್ಯತೆ ಅಮೆರಿಕ, ರಷ್ಯಾ, ಚೀನಾ ಕೊಡ್ತಾರೆ ಅಂತ ನನ್ನ ಒಂದು ಆಪ್ಟಿಮಿಸ್ಟಿಕ್. ಫೈನ್. ನನಗೆ ಸುನಿಲ್ ಈಗ ಇಸ್ರೇಲ್ ಸ್ಟ್ಯಾಂಡ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಸ್ರೇಲ್ ಏನು ಮಾಡ್ತಾ ಇದ್ದಾರೆ ಈಗ? ಲೆಬನಾನಲ್ಲಿ ಅವರೇನೋ ಒಂದಷ್ಟು ಭೂಮಿಗೆ ಬೆಲೆ ಹಾಕ್ಕೊಂಡು ಇಲ್ಲಿ ದಾಟಬಾರ್ದು, ನೀವು ದಾಟಿದ್ರೆ ಸಾಯಿಸ್ಬಿಡ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಇರಾನ್ ಎಂದಿನಂತೆ ತನ್ನ ಪ್ರಾಕ್ಸಿಗಳನ್ನು ಬಳಸ್ಕೊಂಡು ಅಲ್ಲಿ ದಾಳಿ ಮಾಡೋದನ್ನು ಅವರು ಕೂಡ ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಇಸ್ರೇಲ್ ಸ್ಟ್ಯಾಂಡ್ ಏನಿವಾಗ? ನಿಜವಾಗಿಯೂ ಇಡೀ ಇಷ್ಟು ವಾರ್ ನೋಡಿದ್ರೆ ಒಂದು ದಿನ ಕಳೆದು ಇನ್ನೊಂದು ದಿನಕ್ಕೆ ಬರುವಷ್ಟರಲ್ಲಿ ಮೂಲ ಯುದ್ಧದ ಕಾರಣಗಳೇನಿತ್ತೋ ಬಹಳಷ್ಟು ಬಾರಿ ಚೇಂಜ್ ಆಗಿಬಿಟ್ಟಿದೆ. ಇವ್ರು ಹೇಳಿಕೊಂಡಿದ್ದೇನೋ ರೆಜಿಮ್ ಚೇಂಜ್ ಮಾಡ್ತೀವಿ ಅಂದರು, ಯುರೇನಿಯಮ್ ಅಂದರು, ಆಮೇಲೆ ಅದು ಎಲ್ಲೆಲ್ಲಿಗೂ ಹೊರಟೋಯ್ತು. ಹಾರ್ಮುಜ್ಗೆ ಬಂದುಬಿಡ್ತು, ಬಂದರಿಗೆ ಬಂತು, ಅಬ್ರಹಾಂ ಲಿಂಕನ್ಗೆ ಬಂತು, ಬೇಕಾದಷ್ಟು ಮಜಲುಗಳನ್ನು ಚೇಂಜ್ ಮಾಡಿಕೊಂಡೇ ಬಂದಿದೆ ಅದು. ಈಗ ಈ ವಾರ್ ಏನು ಕಾರಣ? ಈಗ 400 kg ಯುರೇನಿಯಮ್ಮ ಇಡೀ ಜಗತ್ತು ಸಫರ್ ಪಡ್ತಿರೋದು. ಇರಾನ್ ಬಳಿ ಇರುವ ಎನ್ರಿಚ್ಡ್, ಅದು 60% ಅರೌಂಡ್ 400 ಕಿಲೋ ಯುರೇನಿಯಮ್ಗೋಸ್ಕರ ಇಷ್ಟು ಸಫರ್ ಆಗ್ತಿರೋದಾ ಇದು? ಇಸ್ರೇಲ್ ಕಾರಣಗಳೇನು ಆಚೆ ಬರ್ತಿಲ್ವಲ್ಲ, ಅವರೇನು ಜಾಸ್ತಿ ಮಾತಾಡ್ತಿಲ್ವಲ್ಲ, ಯಾಕೆ ಈಗ? ಇಲ್ಲ, ಇಸ್ರೇಲ್ ಒಳಗಡೆನೆ ತುಂಬ ಡಿಸ್ಟರ್ಬೆನ್ಸಸ್ ನಡೀತಾ. ಓಕೆ, ಫಸ್ಟ್ ಲಾಸ್ಟ್ ಏಪ್ರಿಲಲ್ಲೇನೆ, ಹಿಂದಿನ ತಿಂಗಳೇನೆ ಏಪ್ರಿಲ್ 1ಗೆ ಅಕಸ್ಮಾತ್ ಇದು ಆಪರೇಷನ್ ನಡೀತಿರ್ಲಿಲ್ಲ ಅಂದಿದ್ರೆ, ಈ ಒಂದು ಕಾನ್ಫ್ಲಿಕ್ಟ್ ಶುರು ಮಾಡಿರಲಿಲ್ಲ ಅಂದಿದ್ರೆ ಅಲ್ಲಿ ಎಲೆಕ್ಷನ್ಸ್ ಆಗಲೇ ನಡೆದು ಬಿಡಬೇಕಿತ್ತು. ಬಟ್ ಅಲ್ಲಿ ಒಂದು ಸ್ಪೆಷಲ್ ಸೆಷನ್ ನಡೆದು ಅದರಲ್ಲಿ ಅವರ ಡಿಫೆನ್ಸ್ ಬಜೆಟ್, ಓವರ್ ಆಲ್ ಬಜೆಟ್ ಕೂಡ ಪಾಸ್ ಆಯಿತು. ಅದರಲ್ಲಿ ಅರೌಂಡ್ $45 ಬಿಲಿಯನ್ ಡಿಫೆನ್ಸ್ ಕೊಟ್ಟರು. ಪ್ಲಸ್ ನೆತನ್ಯಾಹು ಒಂದು ಟರ್ಮ್ ಏನಿದೆಯಲ್ಲ ಅದನ್ನು ಕೂಡ ಅವರು ಅದರಲ್ಲಿ ಎಕ್ಸ್ಟೆಂಡ್ ಮಾಡಿದರು. ಬಟ್ ಈಗ ಮತ್ತೆ ಅದೇ ಕೂಗಲು, ನೆತನ್ಯಾಹುನ ಈಗ ಬದಲಾಯಿಸಬೇಕು, ಈಗ ನಾವು ಮತ್ತೆ ಎಲೆಕ್ಷನ್ಗೆ ಹೋಗಬೇಕು, ಈ ಒಂದು ಕೂಗು ಇಸ್ರೇಲ್ ಒಳಗಡೆ ಈಗ ಕೇಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಡಿಸೆಂಬರ್ ಒಳಗಡೆ ಟ್ರಂಪ್ಗೂ ಒಂಥರ ಅಗ್ನಿ ಪರೀಕ್ಷೆ, ನೆತನ್ಯಾಹುಗೂ ಒಂಥರ ಅಗ್ನಿ ಪರೀಕ್ಷೆ. ನೀವು ಇಸ್ರೇಲ್ದು ಕೇಳಿದಕ್ಕೆ ಹೇಳಿದೆ, ಬಟ್ ಲೆಟ್ ಮಿ ಟೆಲ್ ಯು, ಟ್ರಂಪ್ದು ಹೊಸ ಅಪ್ಡೇಟ್ ಏನ್ ಗೊತ್ತಾ? ಇವತ್ತು ಅವರ ಅಪ್ರೂವಲ್ ರೇಟಿಂಗ್ಸ್ ಫರ್ದರ್ ಬಿದೋಗಿದೆ. ಈಗ ಈ ಮನುಷ್ಯ ಬಂದ್ಬಿಟ್ಟು ಹೊರಗಡೆ ಏನ್ ಬೇಕಾದ್ರೂ ಹೇಳ್ಬೋದು. ಯಾವ ಅಮೆರಿಕನ್ ಪ್ರೆಸಿಡೆಂಟ್ದು ಕೂಡ ಇಷ್ಟು ಲೋ 1.5 ವರ್ಷದ ಒಳಗಡೆ ಇಷ್ಟು ಲೋ, ಟ್ರಂಪ್ದು ಯಾವ ಲೆವೆಲ್ ಕೆಳಗಡೆ ಹೋಗಿದೆ ಅಪ್ರೂವಲ್ ರೇಟಿಂಗ್ಸ್, ಅಷ್ಟು ಕಡಿಮೆ ಹೋಗಿರ್ಲಿಲ್ಲ. ಅದೇ ಅಲ್ಲ, ಓವರ್ ಆಲ್ ಯಾವ ಅಮೆರಿಕನ್ ಜನತೆ ಇವರ ಒಂದು ಫೈನಾನ್ಷಿಯಲ್ ರೂಲಿಂಗ್ಸ್ ಅಂಡ್ ಇವರ ಒಂದು ಫೈನಾನ್ಷಿಯಲ್ ಇದೇನಿದೆ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ರೆಗ್ಯುಲೇಷನ್ಸ್ನ ಅವರು ಒಪ್ಕೊಂಡಿದ್ರು. ಇವತ್ತು ಅದೇ ಅಮೆರಿಕನ್ ಜನತೆ ಇವರ ಫೈನಾನ್ಷಿಯಲ್ ರೂಲಿಂಗ್ಸ್ ಏನೇನು ಬಂದಿದೆ ಅಮೆರಿಕನ್ ಕಡೆಯಿಂದ, ರೆಗ್ಯುಲೇಷನ್ಸ್ ಏನೇನಿದೆ ಅದು ಎಲ್ಲದಕ್ಕೂ ನಾವು ಅಪ್ರೂವಲ್ ಕೊಡ್ತಿಲ್ಲ ಅಂತ ಇವತ್ತು ಅಮೆರಿಕನ್ ಜನ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅರ್ಧದಷ್ಟು ಜನ ಅದನ್ನು ಅಪ್ರೂವ್ ಮಾಡ್ತಾ ಇಲ್ಲ. ಆ್ಯಂಡ್ ಕಮ್ ದಿಸ್ ನವೆಂಬರ್ ಹಿ ಹ್ಯಾಸ್ ಟು ಫೇಸ್ ಎಲೆಕ್ಷನ್ಸ್. ಸಿ, ಎಲೆಕ್ಷನ್ಸ್ ಅಲ್ಲಿ ಲೆಟಸ್ ಸೇ ಇವನ್ ಇಫ್ ಅವರ ಒಂದು ಇದೇನಿದೆ GOP ಅಂತ ಕರಿತೀವಿ, ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, ದಟ್ ಈಸ್ ರಿಪಬ್ಲಿಕನ್ ಪಾರ್ಟಿ, ಅಕಸ್ಮಾತ್ ಏನಾದರೂ ಅದರಲ್ಲಿ ಅವರ ಇದು ಹೋದ್ರೂ, ಅಂದರೆ ಅವರು ಸೋತ್ರೂ, ವಿಚ್ ಈಸ್ ಲೈಕ್ಲಿ. ಯಾಕಂದರೆ ಈಗ ಇದು 47 and 53 ಏನು ಬಂದಿದೆ ಅದರಲ್ಲಿ ರಿಪಬ್ಲಿಕನ್ಸು ಸಪೋರ್ಟ್ ಮಾಡಿದ್ದಾರೆ. ಕರೆಕ್ಟ್, ಅವ್ರದೇ ಪಾರ್ಟಿ ಇವತ್ತು ಟ್ರಂಪ್ ಎಗೇನ್ಸ್ಟ್ ಆಗಿ ಹೋಗಿದೆ. ಇಂತಹ ಒಂದು ಪರಿಸ್ಥಿತಿಲಿ ಇವತ್ತು ಟ್ರಂಪ್ ನಿಂತ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಅಂತಹ ಒಂದು ಪರಿಸ್ಥಿತಿ ಇರುವಾಗ ಈಗ ಏನಾದ್ರೂ ಕಮ್ ನೆಕ್ಸ್ಟ್ ನವೆಂಬರ್ ಅಲ್ಲಿ ಏನಾದ್ರೂ ಈಗ ಎಲೆಕ್ಷನ್ ಅಲ್ಲಿ ಅವರು ರಿಪಬ್ಲಿಕನ್ ಪಾರ್ಟಿದು ಸೀಟ್ಸ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಅವ್ರು ಇದರಲ್ಲಿ ಸ್ಟ್ರೆಂತ್ ಕಡಿಮೆ ಆಯಿತು ಅಂದರೆ, ಟ್ರಂಪ್ ವಿಲ್ ರಿಮೈನ್ ದ ಪ್ರೆಸಿಡೆಂಟ್ ಫಾರ್ ಹಿಸ್ ಟರ್ಮ್. ಬಟ್ ಆಲ್ರೆಡಿ ಅವರ ಪವರ್ಸ್ ಕಡಿಮೆ ಮಾಡ್ತಿದೆ, ಅವರ ಕೋರ್ಟ್ಸ್ ಕಡಿಮೆ ಮಾಡ್ತಿದೆ, ಅವರ ಸೆನೆಟ್ ಕಡಿಮೆ ಮಾಡ್ತಿದೆ ಕಾಂಗ್ರೆಸ್. ಇದಾಯ್ತು ಅಂತ ಹೇಳಿದ್ರೆ ಒಂಥರ ಹಿ ವಿಲ್ ಬಿ ಪ್ರೆಸಿಡೆಂಟ್ ಆನ್ ದ ಚೇರ್ ವಿತ್ ನೋ ಪವರ್ಸ್. ಅಂತಹ ಪರಿಸ್ಥಿತಿಗೆ ಟ್ರಂಪ್ ಹೋಗಿ ಕೂತ್ಕೋತಾರೆ. ಈ ಕಡೆ ಇಲ್ಲೂ ಕುರ್ಚಿ ಅಲ್ಲಾಡ್ತಿದೆ. ಇವರು ಕುರ್ಚಿ ಚೇಂಜ್ ಮಾಡಕ್ ಬಂದ್ರು, ಖಮೇನಿನ್ ಸಾಯಿಸಿದ್ರು, ಅವರ ಮಗನಿಗೂ ಇವತ್ತು ಡ್ಯಾಮೇಜ್ ಆಗಿದೆ. ಒಂದು ಇದೇನಿದೆ, ಒಂದು ಕಟ್ಟರ್ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ರೆಜಿಮ್ನ ತೆಗಿಯಕ್ಕೆ ಹೋಗ್ಬಿಟ್ಟು ಇವತ್ತು IRGC ಕೈಯಲ್ಲಿ ಇರಾನ್ನ ಕೊಟ್ಬಿಟ್ಟಿದ್ದಾರೆ. ಅವರ ಜನದ ಕತೆ ಏನು ಅಂತ ಹೇಳ್ಬಿಟ್ಟು ಭವಿಷ್ಯ. ಅದ್ರ ಜೊತೆಯಲ್ಲಿ
ಬಟ್ ತಾಲಿಬಾನಲ್ಲಿ ಅಟ್ಲೀಸ್ಟ್ ಅವ್ರು ಇದ್ರು, ಇಲ್ಲ IRGC ಇರ್ಲಿಲ್ಲ, Correct. ಆಯ್ತಾ, ಇಲ್ಲಿ ಖಮೇನಿ ಇದ್ರು. ಬಟ್ ಇವತ್ತು ಅವ್ರಿಬ್ಬರಿಗೂನು ಇಲ್ಲಿ ಒಂದ್ ಕಡೆ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ರು, ಪವರ್ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಕಡೆ ನೆತನ್ಯಾಹುದ್ ಏನಾಗಿದೆ ಇಸ್ರೇಲ್ ಒಳಗಡೆ, ಅವರ ಒಂದು ಕುರ್ಚಿಗೂ ಕಂಟಕ ಬರಬಹುದು ಫಾರ್ ದ ಸಿಂಪಲ್ ರೀಸನ್ ದಟ್ ಅಲ್ಲೂ ಕೂಡ ಈಗ ಮೂರ್ ಕಡೆ ರೆಜಿಮ್ ಚೇಂಜ್ ಆಗ್ಬಿಡುತ್ತಾ ಈಗ ಹಾ, 1:3. ಮೂರ್ ಕಡೆ ರೆಜಿಮ್ ಚೇಂಜ್ 1:3. ಥ್ಯಾಂಕ್ ಯು ಸುನಿಲ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಪ್ರಭಾಕರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ವೆಯ್ಟ್ ಮಾಡೋಣ, ತೈಲ ಬೆಲೆ ಕಡಿಮೆ ಆಗಿಬಿಡುತ್ತೆ. ಈಗ ಅಮೆರಿಕ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಅಮೆರಿಕದ ಸದನದ ಒಪ್ಪಿಗೆ ಯುದ್ಧವನ್ನು ಮುಂದುವರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ. IRGC ನಾವು ಕೂಡ ಸುಮ್ಮನೆ ಇರಲ್ಲ, ಇಂಟರ್ನೆಟ್ ಕೇಬಲ್ ಕಟ್ ಮಾಡಿಬಿಡ್ತೀವಿ, ನಾವೆಂಥ ಅಸ್ತ್ರ ಬಳಸ್ತೀವಿ ನೋಡ್ತಾ ಇರಿ, ಮಧ್ಯಪ್ರಾಚ್ಯದ ಆಚೆಗೂ ನಾವೇನೇನು ಮಾಡ್ತೀವಿ ನೋಡ್ತಾ ಇರಿ ಅಂತ ಅವ್ರು ಹೇಳಿದ ಮೇಲೆ ಎಲ್ಲೋ ಒಂದು ಹಂತಕ್ಕೆ ಇದು ಬಗೆಹರಿಯಬೇಕು. ಬಗೆಹರಿಯದೆ ಇದೇ ರೀತಿ ರಿಜಿಡ್ ಆಗಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಪ್ರತಿಷ್ಠೆ, ನಾನು ಗೆದ್ದೆ ಅಂತ ಬಂದುಬಿಡಲಿ, ಏನೋ ತೊಗೊಂಡು ಬಂದೆ ನಾನು ಇರಾನಿಂದ ಅಂತ ಅಮೆರಿಕಾಗೆ ಒಂದು ಹೆಸರು ಸಿಕ್ಬಿಡಲಿ, ನಮ್ಮಿಂದ ಏನು ನಮ್ಮನ್ನು ಅಲುಗಾಡ್ಸೋಕ್ಕಾಗಲಿಲ್ಲ ಅಂತ ಇರಾನ್ಗೆ ಒಂದು ಫೀಲ್ ಬರಲಿ ಅಂತ ಅವರು. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಾರ ನಿರ್ಣಾಯಕ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.